Hi, hello, good morning students. How are you all? Hope all are fine. In our last class, we have completed taxonomical category. Taxonomical category ಅಂದರೆ ಏನು? Hierarchy of classification. Hierarchy of classification ಅಲ್ಲಿ ನಾವು ಅಬ್ಸರ್ವ್ ಮಾಡಿದ ಫೀಚರ್ಸ್ ಏನೇನು ಅಂದರೆ ಸ್ಪೀಶೀಸ್, ಜೀನಸ್, ಫ್ಯಾಮಿಲಿ, ಆರ್ಡರ್, ಕ್ಲಾಸ್, ಫೈಲಮ್ ಆ್ಯಂಡ್ ಕಿಂಗ್ಡಮ್. ಇದಿಷ್ಟು ಫ್ಯಾಕ್ಟರ್ಸ್ನ ಏನು ಮಾಡಿದ್ವಿ ಲಾಸ್ಟ್ ಕ್ಲಾಸಲ್ಲಿ ಅಬ್ಸರ್ವ್ ಮಾಡಿದ್ವಿ. ಅದರ ಜೊತೆಗೆ 4 ಎಕ್ಸಾಂಪಲ್ನ ಹೈರಾರ್ಕಿನ ಸ್ಟಡಿ ಮಾಡಿದ್ವಿ. ಒಂದು ಹ್ಯೂಮನ್, ಹೌಸ್ ಫ್ಲೈ, ವೀಟ್ ಆ್ಯಂಡ್ ಮ್ಯಾಂಗೋ. ಆ 4 ನೀಟಾಗಿ ಪ್ರಾಕ್ಟೀಸ್ ಮಾಡಿ ನೆನಪಲ್ಲಿಟ್ಕೊಳ್ಳಿ. ಓಕೆ, ದಿಸ್ ಇಸ್ ಅಬೌಟ್ ದಿ ಟ್ಯಾಕ್ಸನಾಮಿಕಲ್ ಕ್ಯಾಟಗರೀಸ್. ಹಾಗಾದರೆ ಇವತ್ತಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತಿರೋದು ಇಟ್ ಈಸ್ ನಥಿಂಗ್ ಬಟ್ ಟ್ಯಾಕ್ಸನಾಮಿಕಲ್ ಏಡ್ಸ್. ಓಕೆ, ವಾಟ್ ಈಸ್ ಮೀನ್ ದಟ್ ಆಫ್ ಟ್ಯಾಕ್ಸನಾಮಿಕಲ್ ಏಡ್ಸ್? ಟ್ಯಾಕ್ಸನಾಮಿಕಲ್ ಏಡ್ಸ್ ಅಂತ ಕೂಡಲೇ ನೋಡಿ ಆಲ್ಮೋಸ್ಟ್ ನಮಗೇನಾಗಿದೆ ಅಂದರೆ ಟ್ಯಾಕ್ಸೋನಮಿ ಅಂದರೆ ಗೊತ್ತಾಗಿದೆ. ಇಟ್ ಈಸ್ ನಥಿಂಗ್ ಬಟ್ ದಿ ಬ್ರಾಂಚ್ ಆಫ್ ಸೈನ್ಸ್ deals with the identification, nomenclature and classification of organism is considered as a taxonomy ಅಂತೇಳಿ ಕರಿತೀವಿ. ನಿಮಗೂ ಡೆಫಿನೇಷನ್ ಗೊತ್ತಾಗಿದೆ, ಡೆಫಿನೇಷನ್ನ ಕಲಿತು ನೆನಪಲ್ಲಿ ಇಟ್ಕೊಂಡಿದ್ದೀರಾ. ಅದರ ಜೊತೆಗೆ ಸೆಕೆಂಡ್ ನೀವು ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದು ಯಾವುದು ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಟ್ಯಾಕ್ಸೋನಮಿಕಲ್ ಕ್ಯಾಟಗರೀಸ್. ಟ್ಯಾಕ್ಸೋನಮಿಕಲ್ ಕ್ಯಾಟಗರೀಸ್ ಅಂದ ಕೂಡಲೇ ಒಂದು ಐಡಿಯಾ ನಿಮಗೆ ಗೊತ್ತಾಗಿದೆ, ಅರೇಂಜ್ಮೆಂಟ್ ಆಫ್ ಆರ್ಗ್ಯಾನಿಸಮ್. ಆರ್ಗ್ಯಾನಿಸಮ್ನ ಏನು ಮಾಡಿದ್ವಿ ನೀಟಾಗಿ ಅರೇಂಜ್ ಮಾಡ್ತಾ ಬಂದ್ವಿ. ನಮಗೆ ಆ ಅರೇಂಜ್ಮೆಂಟಲ್ಲಿ ಸಪೋರ್ಟ್ ಮಾಡಿದ್ದು ಯಾವುದು ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಹೈರಾರ್ಕಿ ಆಫ್ ಕ್ಲಾಸಿಫಿಕೇಷನ್. ಹೈರಾರ್ಕಿ ಆಫ್ ಕ್ಲಾಸಿಫಿಕೇಷನ್ ಅಂದ ಕೂಡಲೇ ಅಗೇನ್ ನಾನು ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಸ್ಪೀಶೀಸ್, ಜೀನಸ್, ಫ್ಯಾಮಿಲಿ, ಆರ್ಡರ್, ಕ್ಲಾಸ್, ಫೈಲಮ್, ಕಿಂಗ್ಡಮ್, ಇದಿಷ್ಟನ್ನು ನಾವೇನು ಮಾಡ್ತೀವಿ ಹೈರಾರ್ಕಿ ಆಫ್ ಕ್ಲಾಸಿಫಿಕೇಷನ್ ಅಂತೇಳಿ ಏನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಓಕೆ, ಟ್ಯಾಕ್ಸೋನಮಿಕಲ್ ಏಡ್ಸ್ ಅಂದ್ಕೊಳ್ಳಿ. ಈಗ ಟ್ಯಾಕ್ಸೋನಮಿಕಲ್ ಏಡ್ಸ್ ಅಂದ್ಕೊಳ್ಳಿ ನೋಡಿ, ಟ್ಯಾಕ್ಸೋನಮಿ ಅಂದರೆ ಗೊತ್ತಾಗಿದೆ, ಟ್ಯಾಕ್ಸೋನಮಿಕಲ್ ಕ್ಯಾಟಗರೀಸ್ ಅಂದರೆ ಗೊತ್ತಾಗಿದೆ. ಟ್ಯಾಕ್ಸೋನಮಿಕಲ್ ಏಡ್ಸ್ ಅಂದರೆ ಒಂದು ಸಿಂಪಲ್ ಆಗಿ ನೀವು ಕಾನ್ಸೆಪ್ಟ್ ತಿಳ್ಕೊಳ್ತೀರಾ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಸ್ಟೋರ್ ಆ್ಯಂಡ್ ಪ್ರಿಸರ್ವೇಷನ್ ಆಫ್ ಸ್ಪೆಸಿಮನ್. ಆರ್ಗ್ಯಾನಿಸಮ್ನ ಅಥವಾ ಸ್ಪೆಸಿಮನ್ನ ಏನು ಮಾಡೋದು ಸ್ಟೋರ್ ಮಾಡೋದು, ಪ್ರಿಸರ್ವ್ ಮಾಡೋದು. ಏನಕ್ಕಂದರೆ ಇಟ್ ಈಸ್ ಹೆಲ್ಪ್ಫುಲ್ ಫಾರ್ ಟ್ಯಾಕ್ಸೋನಮಿಕಲ್ ಸ್ಟಡೀಸ್. ಈಗ ಫಾರ್ ಎಕ್ಸಾಂಪಲ್ ಏನಾಗುತ್ತೆ, ಎನ್ವೈರನ್ಮೆಂಟಲ್ ಕಂಡೀಷನ್ಸಲ್ಲಿ ನಾವು ಕೆಲವೊಂದು ಆರ್ಗ್ಯಾನಿಸಮ್ನ ಅಬ್ಸರ್ವ್ ಮಾಡ್ತೀವಿ, ಕೆಲವೊಂದು ಪ್ಲ್ಯಾಂಟ್ಸ್ಗಳನ್ನ ಅಬ್ಸರ್ವ್ ಮಾಡ್ತೀವಿ. ಬಟ್ ಕೆಲವೊಂದು ಟೈಮ್ ನಾವು ತುಂಬ ದೂರದಲ್ಲಿದ್ದಾಗ ಅದನ್ನು ಅಬ್ಸರ್ವ್ ಮಾಡೋಕ್ಕಾಗಲ್ಲ. ಜಸ್ಟ್ ನಾವೇನು ಮಾಡ್ತೀವಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿ ಅದನ್ನು ನೀಟಾಗಿ ಓದಿ ತಿಳ್ಕೊಳ್ತೀವಿ. ಅಂದರೆ ಈ ಟ್ಯಾಕ್ಸೋನಮಿಕಲ್ ಏಡ್ಸಲ್ಲಿ ನಮಗೆ ಸಪೋರ್ಟ್ ಮಾಡುವಂಥ ಥಿಂಗ್ಸ್ ಏನು ಅಂದರೆ ವಿಚ್ ಈಸ್ ಹೆಲ್ಪ್ಫುಲ್ ಫಾರ್ ಸ್ಟೋರ್ ಆ್ಯಂಡ್ ಪ್ರಿಸರ್ವ್ ದಿ ಸ್ಪೆಸಿಮನ್. ಸ್ಪೆಸಿಮನ್ನ ಏನು ಮಾಡ್ತೀವಿ ಸ್ಟೋರ್ ಮಾಡ್ತೀವಿ ಅಥವಾ ಪ್ರಿಸರ್ವ್ ಮಾಡ್ತೀವಿ, ವಿಚ್ ಈಸ್ ಹೆಲ್ಪ್ಫುಲ್ ಫಾರ್ ಟ್ಯಾಕ್ಸೋನಮಿಕಲ್ ಸ್ಟಡೀಸ್ಗೆ ಏನು ಮಾಡುತ್ತೆ ಸಪೋರ್ಟ್ ಮಾಡುತ್ತೆ. ಎಲ್ಲೋ ತುಂಬ ದೂರ ಹೋಗಿ ನೋಡೋದಕ್ಕಿಂತ ನಾವು ಯಾವಾಗ ನಿಯರೆಸ್ಟ್ ಪ್ಲೇಸಸಲ್ಲಿ ಸ್ಟೋರ್ ಮಾಡ್ಕೊಂಡಿರ್ತೀವಿ ಅಲ್ಲಿ ಹೋಗಿ ಏನು ಮಾಡ್ಬೋದು ನಾವು ಅದನ್ನು ಅಬ್ಸರ್ವ್ ಮಾಡ್ಬೋದು. ದಟ್ಸ್ ವೈ ಟ್ಯಾಕ್ಸೋನಮಿಕಲ್ ಏಡ್ಸ್ ಅಂದ್ಕೊಳ್ಳಿ. ಇಲ್ಲಿ ನೋಡಿ ಪಾಯಿಂಟು, ಟ್ಯಾಕ್ಸೋನಮಿಕಲ್ ಏಡ್ಸ್ ಆರ್ ರಿಸೋರ್ಸಸ್ ವಿಚ್ ಸ್ಟೋರ್ ಆ್ಯಂಡ್ ಪ್ರಿಸರ್ವ್ ಸ್ಪೆಸಿಮನ್ಸ್ ಆಸ್ ವೆಲ್ ಆಸ್ ಇನ್ಫಾರ್ಮೇಷನ್ ಟು ಹೆಲ್ಪ್ ಇನ್ ಟ್ಯಾಕ್ಸೋನಮಿಕಲ್ ಸ್ಟಡೀಸ್. ಅಂದರೆ ನಾವಿಲ್ಲಿ ಮೇಯ್ನಾಗಿ ಏನು ಮಾಡ್ತಿದ್ದೀವಿ ಅಂದರೆ ನಾವು ನೋಡ್ತಿರುವಂಥ ಆರ್ಗ್ಯಾನಿಸಮ್ ಆಗಿರ್ಬೋದು ಅಥವಾ ಇಟ್ ಮೇ ಬಿ ಪ್ಲ್ಯಾಂಟ್ ಆರ್ ಅನಿಮಲ್, ಆ ಸ್ಪೆಸಿಮನ್ನ ನಾವೇನು ಮಾಡ್ತೀವಿ ಸ್ಟೋರ್ ಮಾಡ್ತೀವಿ, ಪ್ರಿಸರ್ವ್ ಮಾಡ್ತೀವಿ, ವಿಚ್ ಈಸ್ ಹೆಲ್ಪ್ಫುಲ್ ಫಾರ್ ಟ್ಯಾಕ್ಸೋನಮಿಕಲ್ ಸ್ಟಡೀಸಿಗೆ ಏನು ಮಾಡುತ್ತೆ ಸಪೋರ್ಟ್ ಮಾಡುತ್ತೆ. ಇದು ಮೈನ್ ಇಂಟೆನ್ಷನ್ ಆಫ್ ಟ್ಯಾಕ್ಸೋನಮಿಕಲ್ ಏಡ್ಸ್. ಅಷ್ಟೇ ಅಲ್ಲದೆ ಟ್ಯಾಕ್ಸೋನಮಿಕಲ್ ಸ್ಟಡೀಸ್ ಆರ್ ಹೆಲ್ಪ್ಫುಲ್ ಇನ್ ಎಕ್ಸ್ಪ್ಲೋರಿಂಗ್ and understanding the biodiversity. It is helpful for understanding the biodiversity. ನಿಮ್ಗೆ ಆಲ್ರೆಡಿ ಬಯೋಡೈವರ್ಸಿಟಿ ಅಂದ್ರೆ ಗೊತ್ತಾಗಿದೆ. ದಿ ಸಮ್ ಟೋಟಲ್ ಸ್ಪೀಶೀಸ್ ರಿಚ್ನೆಸ್ ಇಸ್ ಕಾಲ್ಡ್ ಬಯೋಡೈವರ್ಸಿಟಿ ಅಂತೇಳಿ ಕರಿತೀವಿ. ಟ್ಯಾಕ್ಸೋನಮಿಕಲ್ ಏಡ್ಸ್ ನಮಗೆ ಏನಕ್ಕೆ ಸಪೋರ್ಟ್ ಮಾಡ್ತಿದೆ, ವಿಚ್ ಈಸ್ ಆಲ್ಸೋ ಹೆಲ್ಪ್ಫುಲ್ ಫಾರ್ ಎಕ್ಸ್ಪ್ಲೋರಿಂಗ್ ಆ್ಯಂಡ್ ಆಲ್ಸೋ ಅಂಡರ್ಸ್ಟ್ಯಾಂಡಿಂಗ್ ದಿ ಬಯೋಡೈವರ್ಸಿಟಿನ ನೀಟಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಯಾರು ಸಪೋರ್ಟ್ ಮಾಡ್ತಾರೆ, ಟ್ಯಾಕ್ಸೋನಮಿಕಲ್ ಏಡ್ಸ್ ಏನು ಮಾಡುತ್ತೆ ಸಪೋರ್ಟ್ ಮಾಡುತ್ತೆ. ಇದು ಮೈನ್ ಇಂಟೆನ್ಷನ್ ಆಫ್ ಟ್ಯಾಕ್ಸೋನಮಿಕಲ್ ಏಡ್ಸ್. ಇಲ್ಲಿ ನೋಡಿ 2 ಪಾಯಿಂಟ್ ನಿಮಗೆ ಗೊತ್ತಾಯಿತು. ದಿ ಫಸ್ಟ್ ಪಾಯಿಂಟ್, ದಿ ಟ್ಯಾಕ್ಸೋನಮಿಕಲ್ ಏಡ್ಸ್ ಆರ್ ದಿ ರಿಸೋರ್ಸಸ್ ವಿಚ್ ಆರ್ ಹೆಲ್ಪ್ಫುಲ್ ಟು ಸ್ಟೋರ್ ಮೈನ್ ಥಿಂಗ್ ವಿಚ್ ಈಸ್ ಹೆಲ್ಪ್ಫುಲ್ ಫಾರ್ ಟು ಸ್ಟೋರ್ ಆ್ಯಂಡ್ ಪ್ರಿಸರ್ವ್ ದಿ ಸ್ಪೆಸಿಮನ್. ಸ್ಪೆಸಿಮನ್ನ ಸ್ಟೋರ್ ಮಾಡಿದ್ವಿ, ಪ್ರಿಸರ್ವ್ ಮಾಡಿದ್ವಿ, ವಿಚ್ ಈಸ್ ಹೆಲ್ಪ್ಫುಲ್ ಫಾರ್ ಟು ಅಂಡರ್ಸ್ಟ್ಯಾಂಡಿಂಗ್ ದಿ ಟ್ಯಾಕ್ಸೋನಮಿಕಲ್ ಸ್ಟಡೀಸ್. ಮೈನ್ ಇಂಟೆನ್ಷನ್. ಸೆಕೆಂಡ್ ಇಂಟೆನ್ಷನ್ ಅಬ್ಸರ್ವ್ ಮಾಡ್ತಾ ಹೋದರೆ ಇಟ್ ಈಸ್ ಹೆಲ್ಪ್ಫುಲ್ ಫಾರ್ ಟು ಅಂಡರ್ಸ್ಟ್ಯಾಂಡಿಂಗ್ ದಿ ಬಯೋಡೈವರ್ಸಿಟಿ. ಬಯೋಡೈವರ್ಸಿಟಿನ ಅರ್ಥ ಮಾಡ್ಕೊಳ್ಳೋಕೆ ಏನು ಮಾಡುತ್ತೆ ಈ ಟ್ಯಾಕ್ಸೋನಮಿಕಲ್ ಏಡ್ಸ್ ಸಪೋರ್ಟ್ ಮಾಡುತ್ತೆ. ಹೇಗೆ ನಿಮಗೆ ನೆಕ್ಸ್ಟ್ ಎಲ್ಲ ಗೊತ್ತಾಗುತ್ತೆ ನೋಡಿ. ಓಕೆ, ಈಗ ಟ್ಯಾಕ್ಸೋನಮಿಕಲ್ ಏಡ್ಸ್ ಅಂದ್ಕೊಂಡೆ ಈ ಪಾಯಿಂಟ್ನ ನೀಟಾಗಿ ನೋಟ್ ಮಾಡ್ಕೊಳ್ಳಿ. ಈ 5 ಕ್ಯಾರೆಕ್ಟ್ರು ತುಂಬ ಇಂಪಾರ್ಟೆಂಟ್ ನಿಮ್ಮ ಎಕ್ಸಾಮಿನೇಷನ್ ಪರ್ಪಸ್ಗೆ. ಟ್ಯಾಕ್ಸೋನಮಿಕಲ್ ಏಡ್ಸ್ ಇನ್ಕ್ಲೂಡ್ ಹರ್ಬೇರಿಯಂ, ಮ್ಯೂಸಿಯಂ, botanical gardens, zoological park,
ಕೀ. ಇನ್ನೊಂದ್ಸಲ ಹೇಳ್ತೀನಿ, ನೀಟಾಗಿ ನೋಟ್ ಮಾಡ್ಕೊಳ್ಳಿ ನಿಮ್ಮ ನೋಟ್ಬುಕ್ಕಲ್ಲಿ. ಟ್ಯಾಕ್ಸಾನಮಿಕಲ್ ಏಡ್ಸ್ ಇನ್ಕ್ಲೂಡ್ ಹರ್ಬೇರಿಯಂ, ಮ್ಯೂಸಿಯಂ, ಬಟಾನಿಕಲ್ ಗಾರ್ಡನ್ಸ್, ಝುವಾಲಜಿಕಲ್ ಪಾರ್ಕ್ ಆ್ಯಂಡ್ ಕೀ. ಇದರಲ್ಲಿ ಒನ್ ಬೈ ಒನ್ ಸ್ಟಡಿ ಮಾಡೋಣ ಟ್ಯಾಕ್ಸಾನಮಿಕಲ್ ಏಡ್ಸ್ನ. ದಿ ಫಸ್ಟ್ ಒನ್ ಈಸ್ ಹರ್ಬೇರಿಯಂ. ಹರ್ಬೇರಿಯಂ ಅಂದ್ಕೂಡಲೇ ಕೆಲವರು ಕೇಳಿರ್ತೀರ ವರ್ಡು, ಇನ್ನು ಕೆಲವರಿಗೆ ವರ್ಡ್ ಫ್ಯಾಮಿಲಿಯರ್ ಇರುತ್ತೆ, ಅಕಸ್ಮಾತ್ ಕೇಳಿಲ್ಲ ಅಂದರೆ ಈಗ ನೀಟಾಗಿ ತಿಳ್ಕೊಳ್ಳಿ. ಹರ್ಬೇರಿಯಂ ಮೀನ್ಸ್, ಹರ್ಬೇರಿಯಂ ಈಸ್ ಎ ಲೈಬ್ರರಿ ಆರ್ ಮ್ಯೂಸಿಯಂ ಆಫ್ ಡ್ರೈಡ್ ಪ್ಲಾಂಟ್ ಸ್ಪೆಸಿಮನ್. ಅಂದರೆ ಒಂದು ಸಣ್ಣ ಹಿಂಟ್ ಸಿಕ್ತು ನಿಮಗೆ. ಹರ್ಬೇರಿಯಂ ಅಂದ್ಕೂಡಲೇ ಇಟ್ ಈಸ್ ನಥಿಂಗ್ ಬಟ್ ಲೈಬ್ರರಿ ಅಂದರೆ ನಿಮಗೆ ಗೊತ್ತಿದೆ ಮೀನಿಂಗು, ಆರ್ ಮ್ಯೂಸಿಯಂ ಆಫ್ ಡ್ರೈಡ್ ಪ್ಲಾಂಟ್ ಸ್ಪೆಸಿಮನ್. ಅಂದರೆ ಮೈನಾಗಿ ಇಲ್ಲಿ ಏನು ಮಾಡ್ತೀರ ಅಂದರೆ ಡ್ರೈಡ್ ಪ್ಲಾಂಟ್ ಸ್ಪೆಸಿಮನ್ ಏನು ಮಾಡ್ತೀರಾ, ಕಲೆಕ್ಟ್ ಮಾಡ್ತೀರಾ. ದಟ್ ಈಸ್ ದಿ ಮೈನ್ ಇಂಟೆನ್ಷನ್ ಆಫ್ ಹರ್ಬೇರಿಯಂ. ದಟ್ಸ್ ವೈ ದಿ ಫಸ್ಟ್ ಪಾಯಿಂಟ್ ಈಸ್ ಹರ್ಬೇರಿಯಂ ಈಸ್ ಎ ಲೈಬ್ರರಿ ಆರ್ ಮ್ಯೂಸಿಯಂ ಆಫ್ ಡ್ರೈಡ್ ಪ್ಲಾಂಟ್ ಸ್ಪೆಸಿಮನ್. ಡ್ರೈಡ್ ಪ್ಲಾಂಟ್ ಸ್ಪೆಸಿಮನ್ನ ಕಲೆಕ್ಟ್ ಮಾಡಿದ್ದಾರೆ, ಒಂದು ಪಾಯಿಂಟ್ ಆಯಿತು. ಸೆಕೆಂಡ್ ಪಾಯಿಂಟ್ ಯಾವ ಥರ ಅಂದರೆ, ದಿ ಹರ್ಬೇರಿಯಂ ಈಸ್ ಸ್ಟೋರ್ ಹೌಸ್ ಆಫ್ collected plant specimen that are dried, pressed and preserved on the sheets. ಅಂದರೆ ಇಲ್ಲಿ ಏನು ಮಾಡಿದ್ದಾರೆ, ಪ್ಲ್ಯಾಂಟ್ನ ಕಲೆಕ್ಟ್ ಮಾಡಿದ್ದಾರೆ. ಪ್ಲ್ಯಾಂಟ್ನ ಕಲೆಕ್ಟ್ ಮಾಡಾದ್ಮೇಲೆ ಪ್ರೊಸೆಸಿಂಗ್ ನೋಡಿ ಯಾವ ಥರ ಅಂದರೆ, ಯಾವಾಗ ನೀವು ಪ್ಲ್ಯಾಂಟ್ನ ಕಲೆಕ್ಟ್ ಮಾಡಿದ್ರಿ, ನೀವು ಅಕಸ್ಮಾತ್ ನೀವು ಸಣ್ಣ ವಯಸ್ಸಲ್ಲೆಲ್ಲ ಮಾಡಿರ್ತೀರ. ಯಾವ ಥರ ಅಂದರೆ, ಈಗ ಯಾವುದರ ಒಂದು ಚೆನ್ನಾಗಿರುವಂಥ ಎಲೆಗಳು ಸಿಕ್ತು, ಸಣ್ಣದೊಂದು ಪ್ಲ್ಯಾಂಟ್ನ ಸಿಕ್ತು, ಅದನ್ನು ನೀವೇನು ಮಾಡ್ತಿದ್ರಿ ಅಂದರೆ ನೋಟ್ಬುಕ್ ಒಳಗೆ ಇಡ್ತಿದ್ರಿ. ನೋಟ್ಬುಕ್ ಒಳಗೆ ಇಟ್ಟು ಅದನ್ನು ಕ್ಲೀನಾಗಿ ಫೋಲ್ಡ್ ಮಾಡಿಟ್ಟು ತುಂಬ ದಿನ ಆದಮೇಲೆ ಅದನ್ನು ನೋಡಿದಾಗ ಏನಾಗಿತ್ತು, ಡ್ರೈ ಆಗಿರ್ತಿದ್ದು. ಅದೇ ಮೇನ್ ಕಾನ್ಸೆಪ್ಟ್ ನಾವೇನು ಮಾಡ್ತಿದ್ವಿ, ಇಲ್ಲಿ ಅಬ್ಸರ್ವ್ ಮಾಡ್ತಿದ್ವಿ. ಅಂದರೆ ಪ್ಲ್ಯಾಂಟ್ನ ಇಲ್ಲೇನು ಮಾಡಿದ್ವಿ, ಕಲೆಕ್ಟ್ ಮಾಡಿದ್ವಿ. ಕಲೆಕ್ಟ್ ಮಾಡಿರುವಂಥ ಪ್ಲ್ಯಾಂಟ್ನ ನಾವೇನು ಮಾಡ್ತಿದ್ವಿ, ಡ್ರೈ, ಪ್ರೆಸ್ಡ್ ಆ್ಯಂಡ್ ಪ್ರಿಸರ್ವ್ಡ್ ಆನ್ ಶೀಟ್ಸ್. ದಟ್ ಒನ್ ಈಸ್ ಕಾಲ್ಡ್ ಹರ್ಬೇರಿಯಂ ಅಂತೇಳಿ ಕರಿತೀವಿ. ನೀಟಾಗಿ ನೋಟ್ ಮಾಡ್ಕೊಳ್ಳಿ. ಹರ್ಬೇರಿಯಂ ಮೀನ್ಸ್, ಹರ್ಬೇರಿಯಂ ಈಸ್ ಸ್ಟೋರ್ ಹೌಸ್ ಆಫ್ ಕಲೆಕ್ಟೆಡ್ ಪ್ಲಾಂಟ್ ಸ್ಪೆಸಿಮನ್ ದಟ್ ಆರ್ ಡ್ರೈಡ್, ಪ್ರೆಸ್ಡ್ ಆ್ಯಂಡ್ ಪ್ರಿಸರ್ವ್ಡ್ ಆನ್ ದಿ ಶೀಟ್ಸ್. ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಎ ಹರ್ಬೇರಿಯಂ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಪಾಯಿಂಟ್ ನೋಡೋದು ನೋಡಿ, ದೀಸ್ ಶೀಟ್ಸ್ ಆರ್ ಅರೇಂಜ್ಡ್ ಅಕಾರ್ಡಿಂಗ್ ಟು ಎ ಯೂನಿವರ್ಸಲ್ ಅಕ್ಸೆಪ್ಟೆಡ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್. ಅಂದರೆ ಈಗ ಪ್ಲ್ಯಾಂಟ್ನ ಕಲೆಕ್ಟ್ ಮಾಡಿದ್ವಿ, ಕಲೆಕ್ಟ್ ಮಾಡಿದ್ಮೇಲೆ ಏನು ಮಾಡ್ತೀರಾ, ಅದನ್ನು ನೀಟಾಗಿ ಶೀಟ್ ಮೇಲೆ ಅರೇಂಜ್ ಮಾಡ್ತೀರಾ. ಶೀಟ್ ಮೇಲೆ ಅರೇಂಜ್ ಮಾಡಿದ್ರೆ ನಿಮಗೆ ಗೊತ್ತಾಗಿದೆ, ಡ್ರೈಡ್, ಪ್ರೆಸ್ಡ್ ಆ್ಯಂಡ್ ಪ್ರಿಸರ್ವ್ಡ್ ಆನ್ ದಿ ಶೀಟ್. ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಎ ಹರ್ಬೇರಿಯಂ. ಇಲ್ಲಿ ನೋಡಿ ಪಾಯಿಂಟು ನಿಮಗೆ ನೆಕ್ಸ್ಟ್ ಗೊತ್ತಾಗುತ್ತೆ. ಇಲ್ಲಿ ಎರಡು ಫೋಟೋಗ್ರಫಿ ಕಾಣಿಸ್ತಾ ಇದೆ. ಇಟ್ ಈಸ್ ರಿಲೇಟೆಡ್ ಟು ಹರ್ಬೇರಿಯಂ. ಈ ಫೋಟೋಗ್ರಫಿಯಲ್ಲಿ ನಿಮಗೆ ಕಾಣಿಸ್ತಿರೋ ಫೀಚರ್ಸ್ ಏನು ಅಂದರೆ, ಶೀಟ್ ಇದೆ, ಶೀಟ್ ಮೇಲೆ ನಾವೇನು ಅರೇಂಜ್ ಮಾಡಿದ್ದೀವಿ ಅಂದರೆ ಪ್ಲ್ಯಾಂಟ್ನ ಅರೇಂಜ್ ಮಾಡಿದ್ದೀವಿ. ಓಕೆ, ಇಲ್ಲೂ ಒಂದು ಶೀಟ್ ಇದೆ, ಅಗೇನ್ ಪ್ಲ್ಯಾಂಟ್ ಪಾರ್ಟ್ನ ನಾವೇನು ಮಾಡಿದ್ದೀವಿ, ನೀಟಾಗಿ ಅರೇಂಜ್ ಮಾಡಿದ್ದೀವಿ. ಅಂದರೆ ಹರ್ಬೇರಿಯಂ ಮೀನ್ಸ್ ಇಟ್ ಈಸ್ ನಥಿಂಗ್ ಬಟ್ ದಿ ಕಲೆಕ್ಷನ್ ಆಫ್ ಡ್ರೈಡ್ ಪ್ಲ್ಯಾಂಟ್. ದಟ್ ಪ್ಲ್ಯಾಂಟ್ಸ್ ಆರ್ ಡ್ರೈಡ್, ಪ್ರೆಸ್ಡ್ ಆ್ಯಂಡ್ ಪ್ರಿಸರ್ವ್ಡ್ ಆನ್ ದಿ ಶೀಟ್. ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಎ ಹರ್ಬೇರಿಯಂ ಅಂತೇಳಿ ಕರಿತೀವಿ. ಆ್ಯಂಡ್ ವಿ ಆಲ್ಸೋ ಫಾಲೋ ದಿ ಯೂನಿವರ್ಸಲ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್. ಒಂದು ಸಣ್ಣ ಎಕ್ಸಾಂಪಲ್ ನೋಡಿದ್ರೆ, ಈಗ ಇದನ್ನೇ ಹರ್ಬೇರಿಯಂ ಶೀಟ್ ಅಂತ ಮಾಡಿ. ಓಕೆ, ನೀವೀಗ ಪ್ರೊಸೆಸಿಂಗ್ ಮಾಡ್ತಾ ಏನು ಮಾಡ್ತೀರಾ, ಹರ್ಬೇರಿಯಂ ಪ್ರೊಸೆಸ್ ಅಂದರೆ ಯಾವುದೋ ಒಂದು ಪ್ಲೇಸಿಗೆ ಹೋಗ್ತೀರಾ. ಪ್ಲೇಸಿಗೆ ಹೋದಾಗ ಏನು ಮಾಡ್ತೀರಾ, ಅಲ್ಲಿ ನಿಮಗೆ ರೇರ್ ಸ್ಪೀಷೀಸ್ ಸಿಕ್ತು, ತುಂಬ ವಂಡರ್ಫುಲ್ ಸ್ಪೀಷೀಸ್ ಸಿಕ್ತು, ಅಟ್ರಾಕ್ಟಿವ್ ಸ್ಪೀಷೀಸ್ ಸಿಕ್ತು. ಆ ಪ್ಲ್ಯಾಂಟ್ನ ನೀವೇನು ಮಾಡ್ತೀರಾ, ಕಲೆಕ್ಟ್ ಮಾಡ್ತೀರಾ. ಕಲೆಕ್ಟ್ ಮಾಡಾದಮೇಲೆ ಅದನ್ನು ನೆಕ್ಸ್ಟ್ ಏನು ಮಾಡಬೇಕು, ಡ್ರೈ ಮಾಡಬೇಕು. ಪ್ರೆಸ್ ಆ್ಯಂಡ್ ಪ್ರಿಸರ್ವ್ಡ್ ಆನ್ ದಿ ಶೀಟ್. ಈ ಶೀಟ್ ಮೇಲೆ ಏನು ಮಾಡ್ತೀರಾ, ಅದನ್ನು ಪ್ರಿಸರ್ವ್ ಮಾಡ್ತೀರಾ. ಪ್ಲ್ಯಾಂಟ್ ಯಾಕಂದರೆ ಡ್ರೈ ಮಾಡಬೇಕು, ವೆಟ್ಟಲ್ಲಿಟ್ಟರೆ ಏನಾಗುತ್ತೆ, ಹಾಳಾಗಿಬಿಡುತ್ತದು. ಅದನ್ನು ನೀಟಾಗೆ ಡ್ರೈ ಮಾಡ್ತೀವಿ, ಪ್ರೆಸ್ ಮಾಡ್ತೀವಿ ಆ್ಯಂಡ್ ಅದನ್ನು ಪ್ರಿಸರ್ವ್ಡ್ ಆನ್ ದಿ ಶೀಟ್ ಮೇಲೆ ತಂದು ಅದನ್ನು ಏನು ಮಾಡ್ತೀವಿ, ಪ್ರಿಸರ್ವ್ ಮಾಡ್ತೀವಿ. ದಟ್ ಪ್ರೋಸೆಸ್ ಇಸ್ ಕನ್ಸಿಡರ್ ಆಸ್ ಎ ನಾವೇನಂತ ಕರಿತೀವಿ, ಹರ್ಬೇರಿಯಂ ಅಂತ. ಈಗ ನಿಮಗೆ ಫಸ್ಟ್ ಗೊತ್ತಾಗಿರೋದೇನು ಸರ್, ಒಂದು ಶೀಟ್ನ ತೊಗೊಂಡ್ವಿ, ಪ್ಲ್ಯಾಂಟ್ನ ಡ್ರೈ ಮಾಡಿದ್ರಿ, ಪ್ರೆಸ್ ಮಾಡಿದ್ವಿ, ಈ ಶೀಟ್ ಮೇಲೆ ಪ್ರಿಸರ್ವ್ ಮಾಡೋದು ಕೂಡ ನಾವೇನಂತೀವಿ ಅಂದರೆ ಅದನ್ನು ಹರ್ಬೇರಿಯಂ ಅಂತೇಳಿ ಕರಿತೀವಿ. ನಮ್ಗೆ ಇಲ್ಲಿ ಪ್ಲ್ಯಾಂಟ್ ಇದೆ. ಈಗ ನೆಕ್ಸ್ಟ್ ಮಾಡುವಂಥ ಥಿಂಗ್ಸ್ ಏನು ಅಂದರೆ, ಆ ಏನು ಹರ್ಬೇರಿಯಂ ಶೀಟಲ್ಲಿ ಕಂಪ್ಲೀಟಾಗಿ ಏನು ಮಾಡ್ತೀವಿ, ಏನು ನಾವು ಕಲೆಕ್ಟ್ ಮಾಡಿರ್ತೀವಲ್ಲ ಪ್ಲ್ಯಾಂಟು, ಅದರ ಕ್ಲಾಸಿಫಿಕೇಷನ್ನ ಮೆನ್ಷನ್ ಮಾಡ್ತೀವಿ. ಕ್ಲಾಸಿಫಿಕೇಷನ್ನ ಮೆನ್ಷನ್ ಮಾಡಿದಾಗ ಏನಾಯಿತು, ಈ ಪ್ಲ್ಯಾಂಟ್ ಬಗ್ಗೆ ಇನ್ಫಾರ್ಮೇಷನು ಪ್ರೊವೈಡ್ ಆಯಿತು. ಒಂದು ಇಂಪಾರ್ಟೆಂಟ್ ಥಿಂಗ್, ಅದರ ಜೊತೆಗೆ ಯಾವತ್ತು ಕಲೆಕ್ಟ್ ಮಾಡಿದ್ವಿ, ಅಗೇನ್ ಯಾವ ಪ್ಲೇಸಲ್ಲಿ ಕಲೆಕ್ಟ್ ಮಾಡಿದ್ವಿ, ಅದನ್ನು ನಾವೇನು ಮಾಡ್ತೀವಿ, ಹರ್ಬೇರಿಯಂ ಶೀಟಲ್ಲಿ ನಾವೇನು ಮಾಡ್ತೀವಿ, ಮೆನ್ಷನ್ ಮಾಡ್ತೀವಿ. ದಟ್ ಈಸ್ ದಿ ಸ್ಪೆಷಾಲಿಟಿ ಆಫ್ ಹರ್ಬೇರಿಯಂ ಶೀಟ್. ಈಗ ಫಾರ್ ಎಕ್ಸಾಂಪಲ್, ಕಂಪ್ಲೀಟಾಗಿ ಈಗ ನೀವು ರೆಡಿ ಮಾಡಿಟ್ಟಿದ್ದೀರಾ, ಪ್ಲ್ಯಾಂಟ್ನ ಪ್ರೆಸ್ ಮಾಡಿ ಪ್ರಿಸರ್ವ್ ಮಾಡಿದ್ದೀರಾ, ಕ್ಲಾಸಿಫಿಕೇಷನ್ ಮಾಡಿದ್ದೀರಾ, ಯಾವತ್ತು ಕಲೆಕ್ಟ್ ಮಾಡಿದ್ದೀರಾ,
ಯಾವ ಪ್ಲೇಸಲ್ಲಿ ಕಲೆಕ್ಟ್ ಮಾಡಿದ್ರೆ ಇದಿಷ್ಟನ್ನ ಏನು ಮಾಡಿದ್ರಿ ಶೀಟ್ ಮೇಲೆ ಅರೇಂಜ್ ಮಾಡಿದ್ರಿ. ಶೀಟ್ ಮೇಲೆ ಅರೇಂಜ್ ಮಾಡಿದ್ಮೇಲೆ ನಾವೇನು ಮಾಡ್ತೀವಿ ಅದನ್ನು ಸ್ಟೋರ್ ಮಾಡಿರ್ತೀವಿ. ಸಮ್ ಟೈಮ್ ಫ್ಯೂಚರಲ್ಲಿ ಯಾರೋ ಒಬ್ಬರು ಈ ಶೀಟ್ನ ತೆಗೆದು ನೋಡಿದಾಗ ಏನಾಗುತ್ತೆ, ಇವರು ಆ ಪ್ಲೇಸಿಗೆ ಹೋಗಿ ನೋಡಬೇಕಂತ ಇಲ್ಲ. ಯಾಕಂದರೆ ನೀವೇನು ಮಾಡಿದ್ದೀರ ಅಲ್ಲಿ ಪ್ಲೇಸು, ಡೇಟು, ಪ್ಲ್ಯಾಂಟು, ಕ್ಲಾಸಿಫಿಕೇಷನ್ ಎಲ್ಲದನ್ನ ಏನು ಮಾಡಿದರೆ ಮೆನ್ಷನ್ ಮಾಡಿರ್ತೀರ. ಇದು ಏನಾಗುತ್ತೆ ಬೆನಿಫಿಟ್ ಆಗುತ್ತೆ. ಅಲ್ಲಿ ಹೋಗಿ ನೋಡೋದಕ್ಕಿಂತ ಇಲ್ಲೇ ನಾವೇನು ಮಾಡ್ತೀವಿ ಹರ್ಬೇರಿಯಮ್ನ ಲೈಬ್ರರಿಲಿ ನಾವೇನು ಮಾಡ್ತೀವಿ ಅದನ್ನು ಸ್ಟೋರ್ ಮಾಡಿರ್ತೀವಿ. ಇದರಿಂದ ನಮಗೇನಾಗುತ್ತೆ ಪ್ಲ್ಯಾಂಟ್ ಸ್ಪೀಷೀಸ್ನ ಸ್ಟಡೀಸ್ಗೆ ಸಪೋರ್ಟ್ ಮಾಡುತ್ತೆ. ಒಂದು ಇಂಪಾರ್ಟೆಂಟ್ ಥಿಂಗ್, ರೇರ್ ಸ್ಪೀಷೀಸ್ಗಳನ್ನ ನಾವೇನು ಮಾಡ್ಬೋದು ತಂದು ಪ್ರಿಸರ್ವ್ ಮಾಡಿಡ್ಬೋದು. ದಟ್ ಈಸ್ ದಿ ಮೈನ್ ಬೆನಿಫಿಟ್ ಆಫ್ ಹರ್ಬೇರಿಯಮ್ ಅಂತೇಳಿ ನಾವೇನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ದಿಸ್ ಈಸ್ ಅಬೌಟ್ ದಿ ಫಸ್ಟ್ ಟ್ಯಾಕ್ಸಾನಮಿಕಲ್ ಏಡ್ಸ್, ದಟ್ ಈಸ್ ಹರ್ಬೇರಿಯಮ್ ಅಂತೇಳಿ ನಾವೇನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಓಕೆ, ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಹರ್ಬೇರಿಯಮ್ ಈಸ್ ನಥಿಂಗ್ ಬಟ್ ದಿ ಕಲೆಕ್ಷನ್ ಆಫ್ ಪ್ಲಾಂಟ್ ಸ್ಪೆಸಿಮನ್. ಯಾವ ಥರ ಅಂದರೆ ಡ್ರೈಡ್, ಪ್ರೆಸ್ಡ್ ಆ್ಯಂಡ್ ಪ್ರಿಸರ್ವ್ಡ್ ಆನ್ ದಿ ಶೀಟ್ ಅಕಾರ್ಡಿಂಗ್ ಟು ದಿ ಯೂನಿವರ್ಸಲ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್. ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಎ ಹರ್ಬೇರಿಯಮ್ ಅಂತೇಳಿ ಕರಿತೀವಿ. ಇಲ್ಲಿ ನಿಮಗೆ 2 ಫೋಟೋಗ್ರಫಿ ಕಾಣಿಸ್ತಿದೆ. ಫಸ್ಟ್ ಒನ್ ಈಸ್ ಕಂಪ್ಲೀಟೆಡ್. ನೆಕ್ಸ್ಟ್ ಸೆಕೆಂಡ್ ಒನ್. ದಿ ಸೆಕೆಂಡ್ ಒನ್ ಈಸ್ ಮ್ಯೂಸಿಯಂ. ಹೆಸರು ಕೇಳಿದ ಕೂಡಲೇ ತುಂಬ ಜನ ಕಿವಿಯೆಲ್ಲ ಅಲರ್ಟ್ ಆಗಿಬಿಡುತ್ತೆ ಮ್ಯೂಸಿಯಂ ಅಂದ್ಕೊಳ್ಳೆ. ತುಂಬ ಮ್ಯೂಸಿಯಂಗಳಿಗೆ ವಿಸಿಟ್ ಮಾಡಿರ್ತೀರ. ನೀವು ಕಾಮನ್ ಆಗಿ ಹೇಳೋದು ಯಾವುದು ಅಂದರೆ ಮಣಿಪಾಲ್ ಮ್ಯೂಸಿಯಮಿಗೆ ಹೋಗಿದ್ದೆ ಸರ್, ಅಲ್ಲಿ ಅನಾಟಮಿ ಮ್ಯೂಸಿಯಮ್ನ ಅಬ್ಸರ್ವ್ ಮಾಡಿದ್ದೀವಿ, ನಂಬರ್ ಆಫ್ ಕಲೆಕ್ಷನ್ಸ್ ಇತ್ತು, ಇನ್ಫಾರ್ಮೇಷನು ನಾವು ತೊಗೊಂಬಂದಿದ್ದೀವಿ, ನೋಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳ್ತೀರಾ ಮ್ಯೂಸಿಯಂ ಅಂದ್ಕೊಳ್ಳೆ. ಫಸ್ಟು ನಾವು ಮ್ಯೂಸಿಯಮಿಗೆ ಬರೆಯುವಂಥ ಥಿಂಗ್ಸ್ ಏನು ಅಂದರೆ ಬಯಾಲಜಿಕಲ್ ಮ್ಯೂಸಿಯಮ್ಸ್ ಆರ್ ಜನರಲಿ ಪ್ರೆಸೆಂಟ್ ಇನ್, ಎಲ್ಲಿ ಅಬ್ಸರ್ವ್ ಮಾಡ್ತೀವಿ ಅಂದರೆ ಎಜುಕೇಷನ್ ಇನ್ಸ್ಟಿಟ್ಯೂಟಲ್ಲಿ ನಾವೇನು ಮಾಡ್ತೀವಿ ಬಯಾಲಜಿಕಲ್ ಮ್ಯೂಸಿಯಮ್ನ ಅಬ್ಸರ್ವ್ ಮಾಡ್ತೀವಿ. ಎಜುಕೇಷನ್ ಇನ್ಸ್ಟಿಟ್ಯೂಟ್ ಅಂದ್ಕೊಳ್ಳೆ ಮೇಯ್ನಾಗಿ ಸ್ಕೂಲ್ ಮತ್ತು ಕಾಲೇಜಸಲ್ಲಿ ಏನಾಗುತ್ತೆ ಮೈನ್ಲಿ ವಿ ಹ್ಯಾವ್ ಟು ಸಿ ದಿ ಬಯಾಲಜಿಕಲ್ ಮ್ಯೂಸಿಯಮ್ ಇರುತ್ತೆ. ಈ ಬಯಾಲಜಿಕಲ್ ಮ್ಯೂಸಿಯಮಿಂದು ಮೈನ್ ಬೆನಿಫಿಟ್ ಏನು ಅಂದರೆ ವಿಚ್ ಪ್ರೊವೈಡ್ ದಿ ಇನ್ಫಾರ್ಮೇಷನ್ನ ಪ್ರೊವೈಡ್ ಮಾಡುತ್ತೆ ಸ್ಟಡಿ ಪರ್ಪಸ್ಸಿಗೆ ಆ್ಯಂಡ್ ಆಲ್ಸೋ ರೆಫರೆನ್ಸಿಗೆ ಏನು ಮಾಡುತ್ತೆ ಮ್ಯೂಸಿಯಮು ಸಪೋರ್ಟ್ ಮಾಡುತ್ತೆ. ಅಂದರೆ ಪಾಯಿಂಟ್ ನೋಟ್ ಮಾಡ್ತಾ, ದಿ ಬಯಾಲಜಿಕಲ್ ಮ್ಯೂಸಿಯಂ ಜನರಲಿ ಪ್ರೆಸೆಂಟ್ ಇನ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಎಸ್ಪೆಷಲಿ ಸ್ಕೂಲ್ ಆ್ಯಂಡ್ ಕಾಲೇಜಸ್ ಆ್ಯಂಡ್ ದೀಸ್ ಮ್ಯೂಸಿಯಂ ಹ್ಯಾವ್ ಕಲೆಕ್ಷನ್ ಆಫ್ ಪ್ರಿಸರ್ವ್ಡ್ ಪ್ಲಾಂಟ್ ಆ್ಯಂಡ್ ಅನಿಮಲ್ಸ್. ನೀವೇನು ಮ್ಯೂಸಿಯಮಲ್ಲಿ ನೋಡ್ತೀರಾ, ಮ್ಯೂಸಿಯಮಲ್ಲಿ ನಾವು ಮೇಯ್ನಾಗಿ ಅಬ್ಸರ್ವ್ ಮಾಡೋದು ಕೆಲವೊಂದು ಪ್ಲಾಂಟ್ ವೆರೈಟಿನ ಮತ್ತು ಅನಿಮಲ್ಸ್ ವೆರೈಟಿನ ಏನು ಮಾಡಿರ್ತಾರೆ ಕಲೆಕ್ಟ್ ಮಾಡಿರ್ತಾರೆ. ಏನಕ್ಕೆ ಕಲೆಕ್ಟ್ ಮಾಡಿರ್ತಾರೆ, ಇದರಿಂದ ನಮಗೆ ಬೆನಿಫಿಟ್ಸ್ ಏನು ಅಂದರೆ ಫಾರ್ ಸ್ಟಡಿ ಆ್ಯಂಡ್ ರೆಫರೆನ್ಸ್ ಪರ್ಪಸ್. ನೀವು ನೋಡಿದ ಕೂಡಲೇ ಏನಾಗುತ್ತೆ ಆ ಮ್ಯೂಸಿಯಮಲ್ಲಿ ಕಲೆಕ್ಟ್ ಮಾಡಿರುವಂಥ ಪ್ಲಾಂಟ್ಸ್ ಮತ್ತು ಅನಿಮಲ್ಸ್ನ ನಿಮಗೇನಾಗುತ್ತೆ ಇನ್ಫಾರ್ಮೇಷನ್ ಪ್ರೊವೈಡ್ ಆಗುತ್ತೆ. ಒಂದು ಇಂಪಾರ್ಟೆಂಟ್ ಥಿಂಗ್, ಜಸ್ಟ್ ರೆಫರೆನ್ಸಿಗೆ ಏನಾಗುತ್ತೆ ನಿಮ್ಗೆ ಇನ್ಫಾರ್ಮೇಷನ್ ಏನಾಗುತ್ತೆ ಅವೈಲಬಲ್ ಆಗುತ್ತೆ. ದಟ್ ಈಸ್ ದಿ ಮೈನ್ ಇಂಟೆನ್ಷನ್ ಆಫ್ ಮ್ಯೂಸಿಯಂ ಅಂತೇಳಿ ಕರಿತೀವಿ. ಅಗೇನ್ ಮ್ಯೂಸಿಯಂ ಅಂತ ಅಂದ್ಕೂಡಲೇ ನೀವು ನೋಡಿರುವಂಥ ಮ್ಯೂಸಿಯಮಲ್ಲಿ ಏನಾಗುತ್ತೆ ಕೆಲವೊಂದು ಕಡೆ ಪ್ಲಾಂಟ್ ಸ್ಪೆಸಿಮನ್ನ ಕಲೆಕ್ಟ್ ಮಾಡಿರ್ತಾರೆ, ಇನ್ನು ಕೆಲವೊಂದು ಕಡೆ ಏನು ಮಾಡಿರ್ತಾರೆ ಅನಿಮಲ್ ಸ್ಪೆಸಿಮನ್ನ ಕಲೆಕ್ಟ್ ಮಾಡಿರ್ತಾರೆ. ಎಸ್ಪೆಷಲಿ ಎಂಬ್ರಿಯೋಗಳನ್ನೆಲ್ಲ ಏನು ಮಾಡಿರ್ತಾರೆ ಕಲೆಕ್ಟ್ ಮಾಡಿ ಇಟ್ಟಿರ್ತಾರೆ. ಇಲ್ಲಿ ನೋಡಿ, ದಿ ಸ್ಪೆಸಿಮನ್ಸ್ ಆರ್ ಪ್ರಿಸರ್ವ್ಡ್ ಇನ್ ಕಂಟೈನರ್. ದೊಡ್ಡ ಕಂಟೈನರ್ ಅಥವಾ ಸಣ್ಣ ಕಂಟೈನರ್ ಏನು ಮಾಡಿರ್ತಾರೆ ಸ್ಟೋರ್ ಮಾಡಿರ್ತಾರೆ. ಆರ್ ಜಾರ್ ಪ್ರಿಸರ್ವೇಟಿವ್ ಸೊಲ್ಯೂಷನ್ನ ಯೂಸ್ ಮಾಡಿ ಏನು ಮಾಡ್ತಾರೆ ಆ ಎಲ್ಲ ಪ್ಲಾಂಟ್ಸ್ ಅಥವಾ ಅನಿಮಲ್ ಸ್ಪೆಸಿಮನ್ ಏನು ಮಾಡ್ತಾರೆ ಸ್ಟೋರ್ ಮಾಡ್ತಾರೆ. ದಟ್ ಈಸ್ ದಿ ಮೈನ್ ರೋಲ್ ಆಫ್ ಯಾವುದ್ರದ್ದು ನಾವು ಮೈನ್ ರೋಲ್ ಅಂತ ಇಂಡಿಕೇಟ್ ಮಾಡ್ತೀವಿ ಇಲ್ಲಿ ಮ್ಯೂಸಿಯಮ್ದು ಅಂತೇಳಿ ಇಂಡಿಕೇಟ್ ಮಾಡ್ತೀವಿ. ಇಲ್ಲಿ ನೋಡಿ ನೆಕ್ಸ್ಟ್ ಪಾಯಿಂಟ್ ನೋಡಿ, ಇಲ್ಲಿ ನಿಮಗೆ 4 ಫೋಟೋಗ್ರಫಿ ಕಾಣಿಸ್ತಾ ಇದೆ. ಫಸ್ಟ್, ಸೆಕೆಂಡ್, ಥರ್ಡ್ ಆ್ಯಂಡ್ ಫೋರ್ತ್ ಒನ್. ಈ 4 ನೋಡಿ ಅಬ್ಸರ್ವ್ ಮಾಡಿ. ಪ್ಲಸ್ ಅದರ ಜೊತೆಗೆ ನಾನು ಇಲ್ಲಿ ನಿಮಗೆ 2 ಬಾಟಲ್ ಸ್ಪೆಸಿಮನ್ ತೋರಿಸ್ತಾ ಇದ್ದೀನಿ. ಬಾಟಲ್ ಸ್ಪೆಸಿಮನ್ ಅಂದರೆ ಇದು ನಮ್ಮ ಕಾಲೇಜ್ ಮ್ಯೂಸಿಯಮಲ್ಲಿ ಸ್ಟೋರ್ ಮಾಡಿರುವಂಥ ಮೆಟೀರಿಯಲ್ಸ್. ಇದೇ ಥರ ನಂಬರ್ ಆಫ್ ಮೆಟೀರಿಯಲ್ಸ್ ಇರುತ್ತೆ ಮ್ಯೂಸಿಯಮಲ್ಲಿ. ನಾವು ಮ್ಯೂಸಿಯಂ ಅಂದ್ಕೊಳ್ಳೆ ಎಸ್ಪೆಷಲಿ ಬಯಾಲಜಿಕಲ್ ಮ್ಯೂಸಿಯಂ ಎಲ್ಲಿರುತ್ತೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸಲ್ಲಿರುತ್ತೆ, ಸ್ಕೂಲ್ ಮತ್ತು ಕಾಲೇಜಲ್ಲಿರುತ್ತೆ. ಅಲ್ಲಿ ಮೈನ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ ಪ್ಲ್ಯಾಂಟ್ ಮತ್ತು ಅನಿಮಲ್ ಸ್ಪೀಷೀಸ್ಗಳನ್ನ ಏನು ಮಾಡ್ತೀವಿ ಪ್ರಿಸರ್ವ್ ಮಾಡಿ. ಇದರಿಂದ ನಮಗೇನು ಬೆನಿಫಿಟ್ ಅಂದರೆ ಸ್ಟಡಿ ಪರ್ಪಸ್ಸಿಗೆ ಸಪೋರ್ಟ್ ಮಾಡುತ್ತೆ, ರೆಫರೆನ್ಸಿಗೆ ಏನು ಮಾಡುತ್ತೆ ಮ್ಯೂಸಿಯಂ ಸ್ಪೆಸಿಮನ್ಸ್ ಏನು ಮಾಡುತ್ತೆ ಸಪೋರ್ಟ್ ಮಾಡುತ್ತೆ. ದಟ್ ಈಸ್ ದಿ ಮೈನ್ ರೋಲ್ ಆಫ್ ಮ್ಯೂಸಿಯಂ. ಮ್ಯೂಸಿಯಮಲ್ಲಿ ಪ್ಲ್ಯಾಂಟ್ ಮತ್ತು ಅನಿಮಲ್ ಸ್ಪೆಸಿಮನ್ನ ಹೇಗೆ ಸ್ಟೋರ್ ಮಾಡ್ತೀವಿ, ಕೆಲವೊಂದು ಟೈಮ್ ಏನು ಮಾಡ್ತೀವಿ ಕಂಟೈನರ್ ಅಂದರೆ ಡಿಪೆಂಡಿಂಗ್ ಅಪಾನ್ ದಿ ಆರ್ಗ್ಯಾನಿಸಮ್ ಸೈಜು. ಸಣ್ಣ ಆರ್ಗ್ಯಾನಿಸಮ್ ಇತ್ತು ಅಂದರೆ ಸ್ಮಾಲರ್ ಕಂಟೈನರ್ ಯೂಸ್ ಮಾಡ್ತೀವಿ, ಬಿಗ್ಗರ್ ಆರ್ಗ್ಯಾನಿಸಮ್ ಇತ್ತು ಅಂದರೆ ಬಿಗ್ಗರ್ ಕಂಟೈನರ್ಸ್ಗಳನ್ನ ನಾವೇನು ಮಾಡ್ತೀವಿ ಯೂಸ್ ಮಾಡ್ತೀವಿ. ಇಲ್ಲಿ ನೋಡಿ ನಿಮಗಿಲ್ಲಿ ಒಂದು ಪ್ರಾನ್ ಇದೆ ಸ್ಪೆಸಿಮನ್, ಇನ್ನೊಂದು ನಾವು ಅಬ್ಸರ್ವ್ ಮಾಡ್ತಿರೋದು ಸ್ಟಾರ್ ಫಿಶ್. ಎರಡನ್ನ ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಒನ್ ಈಸ್ ಪ್ರಾನ್ ಆ್ಯಂಡ್ ಅನದರ್ ಒನ್ ಈಸ್ ದಿ ಸ್ಟಾರ್ ಫಿಶ್. ಇಲ್ಲಿ ನೋಡಿ ನಾವೇನು ಥಿಂಗ್ಸ್ ಅಂದರೆ ಒಂದು ಕಂಟೈನರ್ಲಿ ಸ್ಟೋರ್ ಮಾಡಿದ್ದೀವಿ. ಸ್ಟೋರ್ ಮಾಡಬೇಕಾದ್ರೆ ವಿ ಹ್ಯಾವ್ ಟು ಯೂಸ್ ಪ್ರಿಸರ್ವೇಟಿವ್ನ ಯೂಸ್ ಮಾಡಿದ್ದೀವಿ.
ಯಾವಾಗ ಪ್ರಿಸರ್ವೇಟಿವ್ನ ಯೂಸ್ ಮಾಡ್ತೀವಿ, ಏನು ನಾವು ಸ್ಟೋರ್ ಮಾಡಿದ್ದೀವಲ್ಲ ಸ್ಪೆಸಿಮೆನ್ ಏನಾಗುತ್ತೆ ಲಾಂಗ್ ಟರ್ಮ್ ಇರುತ್ತೆ. ದಟ್ ಈಸ್ ದಿ ಮೈನ್ ರೋಲ್ ಆಫ್ ಪ್ರಿಸರ್ವೇಟಿವ್. ಗೊತ್ತಾಗ್ತಿದೆಯಲ್ಲ, ಇಲ್ಲಿ ನೋಡಿ ಇದು ಕಂಟೈನರ್ಲಿ ಸ್ಟೋರ್ ಮಾಡಿರೋದು. ಅದೇ ಥರ ನೀವು ಹೊರಗಡೆ ಮಣಿಪಾಲಿಗೆ ಹೋದಾಗ ಅನಾಟಮಿ ಮ್ಯೂಸಿಯಂ ನೋಡ್ತೀರಾ, ಅಲ್ಲಿ ಸೀರೀಸ್ ಆಫ್ ಎಂಬ್ರಿಯೋನ ಸ್ಟೋರ್ ಮಾಡಿದ್ದಾರೆ. ಬಿಗ್ಗರ್ ಕಂಟೈನರ್ ಪ್ಲಸ್ ಅಲ್ಲೂ ಸಹ ಏನು ಮಾಡ್ತಾರೆ ಪ್ರಿಸರ್ವೇಟಿವ್ ಒಳಗೆ ಅದನ್ನು ಸ್ಟೋರ್ ಮಾಡಿ ಇಟ್ಟಿರ್ತಾರೆ. ಓಕೆ, ಇದು ಒಂದು ಮೆಥಡ್ ಆಯಿತು. ಕೆಲವೊಂದು ಟೈಮ್ ಏನಾಗುತ್ತೆ, ಕೆಲವೊಂದು ಆರ್ಗ್ಯಾನಿಸಮ್ನ ಇಲ್ಲಿ ನೋಡಿ ನಿಮಗೆ 2 ಫೋಟೋಗ್ರಫಿ ಕಾಣಿಸ್ತದೆ. ಈ 2 ಫೋಟೋಗ್ರಫಿಲಿ ಏನು ಮಾಡ್ತಾರೆ ಅಂದರೆ ಅನಿಮಲ್ನ ಏನು ಮಾಡಿದ್ದಾರೆ ಕಂಪ್ಲೀಟ್ಲಿ ಸ್ಟಫ್ಡ್ ಮಾಡಿದ್ದಾರೆ. ಅಂದರೆ ಅದರೊಳಗಿರುವಂಥ ಕಂಟೆಂಟ್ಸ್ನೆಲ್ಲ ರಿಮೂವ್ ಮಾಡಿ ಅಗೇನ್ ಸ್ಟಫ್ ಮಾಡಿ ಅದನ್ನೇನು ಮಾಡಿದ್ದಾರೆ ಸ್ಟೋರ್ ಮಾಡಿದ್ದಾರೆ. ಇದು ಒಂದು ಥರದ ಕಲೆಕ್ಷನ್ಸ್ ಆಯಿತು. ಸಮ್ ಟೈಮ್ ಇನ್ಸೆಕ್ಟ್ ಕಲೆಕ್ಷನ್ಸ್ ಬಂತು ಅಂದರೆ ದಿ ಇನ್ಸೆಕ್ಟ್ಸ್ ಆರ್ ಕಲೆಕ್ಟೆಡ್ ಇನ್ ಇನ್ಸೆಕ್ಟ್ ಬಾಕ್ಸಲ್ಲಿ ಏನು ಮಾಡ್ತೀವಿ ನಾವು ಅದನ್ನು ಪ್ರಿಸರ್ವ್ ಮಾಡ್ತೀವಿ. ಯಾಕಂದರೆ ನೀವು ಮ್ಯೂಸಿಯಮಿಗೆ ಹೋದಾಗ ಅಲ್ಲಿ ಇನ್ಸೆಕ್ಟ್ ಬಾಕ್ಸ್ ಅಂತ ಇರುತ್ತೆ. ಆ ಇನ್ಸೆಕ್ಟ್ ಬಾಕ್ಸ್ ಒಳಗೆ ಏನು ಮಾಡ್ತಾರೆ ಇನ್ಸೆಕ್ಟ್ಸ್ಗಳನ್ನ ಏನು ಮಾಡಿರ್ತಾರೆ ಸ್ಟೋರ್ ಮಾಡಿ ಇಡ್ತಾರೆ. ಇದು ಇನ್ಸೆಕ್ಟ್ಗಳ ಸ್ಟೋರ್ ಆಯಿತು. ಸಮ್ ಟೈಮ್ ನಮಗೆ ಯಾವ್ದಾರ ಪ್ಲಾಂಟ್ ಸ್ಪೀಶೀಸ್ ಸಿಕ್ತು, ಅನಿಮಲ್ ಸ್ಪೀಶೀಸ್ ಸಿಕ್ತು. ಈ ಪ್ಲಾಂಟ್ ಆ್ಯಂಡ್ ಅನಿಮಲ್ ಸ್ಪೀಶೀಸ್ನ ಎಲ್ಲಿ ಸ್ಟೋರ್ ಮಾಡ್ತಾರೆ ಅಂದರೆ ದೇ ಆರ್ ಸ್ಟೋರ್ಡ್ ಇನ್ ಕಂಟೈನರ್. ದೊಡ್ಡ ದೊಡ್ಡ ಕಂಟೈನರ್ಲಿ ಏನು ಮಾಡ್ತಾರೆ ಸ್ಟೋರ್ ಮಾಡ್ತಾರೆ. ಬಟ್ ಆ ಟೈಮಲ್ಲಿ ಪ್ರಿಸರ್ವೇಟಿವ್ನ ಏನು ಮಾಡ್ತಾರೆ ಯೂಸ್ ಮಾಡ್ತಾರೆ. ಇದು ಕಂಟೈನರ್ ಸ್ಟೋರ್ ಆಯಿತು. ಇದು ಬಾಕ್ಸ್ ಒಳಗೆ, ಇದನ್ನು ಜಸ್ಟ್ ಏನು ಮಾಡ್ತಾರೆ ಬಾಕ್ಸ್ ಒಳಗೆ ಸ್ಟೋರ್ ಮಾಡಿಟ್ಟಿರ್ತಾರೆ. ಯಾವುದೇ ರೀತಿಯಾದ ಸೊಲ್ಯೂಷನ್ಗಳನ್ನ ಯೂಸ್ ಮಾಡಲ್ಲ, ಯಾವುದು ಬಾಕ್ಸ್ ಸ್ಟೋರೇಜಲ್ಲಿ. ಇಲ್ಲಿ ನೋಡಿ ಇವೆರಡರಲ್ಲೂ ಅಷ್ಟೇ ಅಗೇನ್ ಇಲ್ಲಿ ಏನು ಮಾಡ್ತಾರೆ ಬಾಕ್ಸ್ ಸ್ಟೋರೇಜ್ ಅಂದರೆ ಇಲ್ಲಿ ಏನು ಮಾಡ್ತಾರೆ ಅಂದರೆ ಯಾವುದೇ ರೀತಿಯಾದ ಸೊಲ್ಯೂಷನ್ನ ಯೂಸ್ ಮಾಡಲ್ಲ. ಜಸ್ಟ್ ಏನು ಮಾಡ್ತಾರೆ ಅದರೊಳಗಿರುವಂಥ ಕಂಟೆಂಟ್ಸ್ನೆಲ್ಲ ಹೊರಗಡೆ ರಿಮೂವ್ ಮಾಡಿ ಸ್ಟಫ್ಡ್ ಔಟ್ ಮಾಡಿ ಅಗೇನ್ ಅದನ್ನು ಪ್ರಿಸರ್ವ್ ಮಾಡಿ ಇಟ್ಟರೆ ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಎ ಬಿಗ್ಗರ್ ಅನಿಮಲ್ ಸ್ಟೋರೇಜ್ ಅಂತೇಳಿ ಕರಿತೀವಿ. ಅಂದರೆ ನೋಡಿ ಇಲ್ಲಿ ಮ್ಯೂಸಿಯಮಿಂದ ನಮಗೇನು ಬೆನಿಫಿಟ್ ಆಗ್ತಿದೆ ಅಂದರೆ ಕೆಲವೊಂದು ಟೈಮ್ ಈ ಎಲ್ಲ ಅನಿಮಲ್ಸ್ನ ನಾವು ನೋಡಬೇಕು ಅಥವಾ ಪ್ಲ್ಯಾಂಟ್ಸ್ನ ನೋಡಬೇಕಂದ್ರೆ ಅದರ ಒರಿಜಿನಲ್ ಜಾಗಕ್ಕೆ ಹೋಗಬೇಕಿತ್ತು. ಬಟ್ ಈಗ ನೋಡಿ ನಾವು ಯಾವಾಗ ಮ್ಯೂಸಿಯಮಲ್ಲಿ ನಾವು ಅದನ್ನು ಕಲೆಕ್ಟ್ ಮಾಡಿಟ್ಟಿರ್ತೀವಿ ಆಗ ನಾವೇನು ಮಾಡ್ಬೋದು ಅಷ್ಟು ದೂರ ಹೋಗೋ ನೆಸೆಸಿಟಿ ಇಲ್ಲ. ಇಲ್ಲೇ ಕುತ್ಕೊಂಡು ಏನು ಮಾಡ್ಬೋದು ಅದನ್ನು ಸ್ಟಡಿ ಮಾಡ್ಬೋದು. ಪ್ಲಸ್ ಅದ್ರ ಜೊತೆಗೆ ಏನು ಮಾಡ್ಬೋದು ಅದನ್ನು ರೆಫರ್ ಮಾಡ್ಬೋದು. ದಟ್ ಈಸ್ ದಿ ಮೈನ್ ಇಂಟೆನ್ಷನ್ ಆಫ್ ಮ್ಯೂಸಿಯಂ ಅಂತೇಳಿ ಏನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ದಿಸ್ ಇಸ್ ಅಬೌಟ್ ದಿ ಸೆಕೆಂಡ್ ಟ್ಯಾಕ್ಸಾನಮಿಕಲ್ ಏಡ್ಸ್, ದಟ್ ಈಸ್ ದಿ ಮ್ಯೂಸಿಯಂ. ನೆಕ್ಸ್ಟ್ ಥರ್ಡ್ ಒನ್ ಅಂದ ಕೂಡಲೇ ಬಟಾನಿಕಲ್ ಗಾರ್ಡನ್. ವಾಟ್ ಈಸ್ ಬಿನ್ ದಟ್ ಆಫ್ ಬಟಾನಿಕಲ್ ಗಾರ್ಡನ್? ಯಾಕಂದರೆ ಗಾರ್ಡನ್ ಅಂದ್ಕೊಳ್ಳೆ ಪ್ರತಿಯೊಬ್ಬರ ಮನೇಲೂ ಗಾರ್ಡನ್ ಪ್ರೆಸೆಂಟ್ ಇರುತ್ತೆ. ನಿಮ್ಮದೇ ಆದ ಕೆಲವೊಂದು ಪ್ಲ್ಯಾಂಟ್ ಕಲೆಕ್ಷನ್ಸ್ಗಳನ್ನ ಏನು ಮಾಡಿರ್ತೀರ ಮೇಂಟೈನ್ ಮಾಡಿರ್ತೀರ, ಅದನ್ನು ನೀಟಾಗಿ ಪ್ರೊಟೆಕ್ಟ್ ಮಾಡ್ತಿರ್ತೀರ. ಬಟಾನಿಕಲ್ ಗಾರ್ಡನ್ ಅಂದ್ಕೊಳ್ಳೆ ಮೈನ್ ಅಬ್ಸರ್ವ್ ಮಾಡಿ ಅಗೇನ್ ಬಟಾನಿಕಲ್ ಗಾರ್ಡನ್ ಸ್ಪೆಷಲೈಸ್ಡ್ ಗಾರ್ಡನ್ ಹ್ಯಾವ್ ಕಲೆಕ್ಷನ್ ಆಫ್ ಲಿವಿಂಗ್ ಪ್ಲ್ಯಾಂಟ್ಸ್ ಫಾರ್ ರೆಫರೆನ್ಸ್. ಇಲ್ಲೇನು ಮಾಡ್ತೀವಿ ಸ್ಪೆಷಲೈಸ್ಡ್ ಪ್ಲ್ಯಾಂಟ್ ವೆರೈಟಿಗಳನ್ನ ನಾವೇನು ಮಾಡ್ತೀವಿ ಕಲೆಕ್ಟ್ ಮಾಡ್ತೀವಿ. ಸ್ಪೆಷಲೈಸ್ಡ್ ಪ್ಲ್ಯಾಂಟ್ ವೆರೈಟಿನ ಕಲೆಕ್ಟ್ ಮಾಡಿ ಅದನ್ನು ನಾವೇನು ಮಾಡ್ತೀವಿ ಪ್ರಿಸರ್ವ್ ಮಾಡ್ತೀವಿ. ಪ್ರಿಸರ್ವ್ ಮಾಡಿ ಏನು ಮಾಡ್ತೀವಿ ನೆಕ್ಸ್ಟು ಅಂದರೆ ಪ್ರಿಸರ್ವೇಷನ್ ಅಂದರೆ ಕ್ಲೀನಾಗಿ ಡೆವಲಪ್ ಮಾಡ್ತೀವಿ. ಡೆವಲಪ್ ಮಾಡಿ ಏನು ಮಾಡ್ತೀವಿ ನಮ್ಮ ರೆಫರೆನ್ಸ್ ಪ್ಲೇಸಸ್ ಮೇಲೆ ಏನು ಮಾಡ್ತೀವಿ ಅದನ್ನು ಅಬ್ಸರ್ವ್ ಮಾಡಿದಾಗ ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಎ ಬೊಟಾನಿಕಲ್ ಗಾರ್ಡನ್. ಬೊಟಾನಿಕಲ್ ಗಾರ್ಡನ್ ಈಸ್ ಸ್ಪೆಷಲೈಸ್ಡ್ ಗಾರ್ಡನ್ ಹ್ಯಾವ್ ಕಲೆಕ್ಷನ್ಸ್ ಆಫ್ ಲಿವಿಂಗ್ ಪ್ಲ್ಯಾಂಟ್ಸ್ ಫಾರ್ ರೆಫರೆನ್ಸ್. ಫಸ್ಟ್ ಪಾಯಿಂಟ್ ದಿ ಪ್ಲ್ಯಾಂಟ್ ಸ್ಪೀಶೀಸ್ ಇನ್ ದಿಸ್ ಗಾರ್ಡನ್. ಅಂದರೆ ಫಾರ್ ಎಕ್ಸಾಂಪಲ್ ಏನು ಮಾಡ್ತೀರಾ ಇದನ್ನು ಒಂದು ಏರಿಯಾ ಅಂತ ಕನ್ಸಿಡರ್ ಮಾಡಿ ಈ ಒಂದು ಏರಿಯಾದಲ್ಲಿ ಏನು ಮಾಡ್ತೀರಾ ಅದನ್ನು ಒಂದು ಬೊಟಾನಿಕಲ್ ಗಾರ್ಡನ್ ಪ್ರೆಸೆಂಟ್ ಇದೆ. ಈ ಬೊಟಾನಿಕಲ್ ಗಾರ್ಡನ್ ಏನು ಮಾಡ್ತೀರಾ ಸ್ಪೆಷಲೈಸ್ಡ್ ಪ್ಲ್ಯಾಂಟ್ಸ್ಗಳನ್ನ ಏನು ಮಾಡಿದ್ದಾರೆ ಡೆವಲಪ್ ಮಾಡಿದ್ದಾರೆ. ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈ ಸ್ಪೆಷಲೈಸ್ಡ್ ಗಾರ್ಡನಲ್ಲಿ ಏನು ಪ್ಲ್ಯಾಂಟ್ಸ್ ಅಬ್ಸರ್ವ್ ಮಾಡ್ತೀರಾ ದಿ ಪ್ಲ್ಯಾಂಟ್ ಸ್ಪೀಶೀಸ್ ಇನ್ ದಿಸ್ ಗಾರ್ಡನ್ ಆರ್ ಗ್ರೋನ್ ಫಾರ್ identification purpose and each plant is labeled indicating its botanical or scientific name and family. ಈಗ ಫಾರ್ ಎಕ್ಸಾಂಪಲ್ ನೀವು ಈ ಬೊಟಾನಿಕಲ್ ಗಾರ್ಡನ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ. ಈ ಬೊಟಾನಿಕಲ್ ಗಾರ್ಡನ್ ಏನಾಗಿದೆ ಸ್ಪೆಷಲ್ ವೆರೈಟಿ ಆಫ್ ಪ್ಲ್ಯಾಂಟ್ಸ್ಗಳು ಪ್ರೆಸೆಂಟ್ ಇದೆ. ಇವೆಲ್ಲ ಏನು ಮಾಡ್ತೀರಾ ಬೊಟಾನಿಕಲ್ ಗಾರ್ಡನಲ್ಲಿ ಸ್ಪೆಷಲ್ ವೆರೈಟಿ ಆಫ್ ಪ್ಲ್ಯಾಂಟ್ಸ್ನ ಅಬ್ಸರ್ವ್ ಮಾಡ್ತಾ ಇದ್ದೀರಾ. ಅಬ್ಸರ್ವ್ ಮಾಡ್ತಾ ನೆಕ್ಸ್ಟ್ ಏನು ಮಾಡ್ತಾರೆ ನಿಮಗೆ ಈ ಬೊಟಾನಿಕಲ್ ಗಾರ್ಡನಲ್ಲಿ ರೇರ್ ಸ್ಪೀಶೀಸ್ ಇದೆ, ಸ್ಪೆಷಲೈಸ್ಡ್ ಸ್ಪೀಶೀಸ್ ಇದೆ. ನೀವು ಯಾವಾಗ ಅಬ್ಸರ್ವೇಷನ್ನ ಶುರು ಮಾಡ್ತೀರಾ ಈ ಪ್ರತಿ ಪ್ಲ್ಯಾಂಟ್ ಸ್ಪೀಶೀಸ್ನ ಏನು ಮಾಡಿರ್ತಾರೆ ಐಡೆಂಟಿಫೈ ಮಾಡಿರ್ತಾರೆ. ಇದಕ್ಕೆ ಸೈಂಟಿಫಿಕ್ ನೇಮ್ನ ಏನು ಮಾಡಿರ್ತಾರೆ ಫಿಕ್ಸ್ ಮಾಡಿರ್ತಾರೆ. ಅಗೇನ್ ಅದರ ಜೊತೆಗೆ ಅದರ ಫ್ಯಾಮಿಲಿ ಕ್ಲಾಸಿಫಿಕೇಷನ್ ಎಲ್ಲ ಏನು ಮಾಡಿರ್ತಾರೆ ಇಂಡಿಕೇಟ್ ಮಾಡಿರ್ತಾರೆ. ಇದರಿಂದ ನಿಮ್ಗೇನು ಬೆನಿಫಿಟ್ ಅಂದರೆ ಒಂದು ರೌಂಡ್ ನೀವು ಬೊಟಾನಿಕಲ್ ಗಾರ್ಡನ್ನ ಕಂಪ್ಲೀಟ್ ಮಾಡ್ಕೊಂಡು ಬರೋದ್ರೊಳಗೆ ಈ ಬೊಟಾನಿಕಲ್ ಗಾರ್ಡನ್ಸಲ್ಲಿ ಯಾವ್ಯಾವ ಥರದ ಪ್ಲ್ಯಾಂಟ್ಸ್ ವೆರೈಟಿ ಇದೆ, ಸ್ಪೆಷಲೈಸ್ಡ್ ಪ್ಲ್ಯಾಂಟ್ ವೆರೈಟೀಸ್ ಯಾವುದಿದೆ ಇನ್ಫಾರ್ಮೇಷನ್ ಸಿಗುತ್ತೆ. ಅದರ ಸೈಂಟಿಫಿಕ್ ನೇಮ್ ಏನೇನಿದೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಯಾವ ಫ್ಯಾಮಿಲಿಯಲ್ಲಿ ಬರುತ್ತೆ ಇದಿಷ್ಟು ಬಗ್ಗೆ ಏನು ಮಾಡುತ್ತೆ ಇನ್ಫಾರ್ಮೇಷನ್ನ ಯಾರು ಪ್ರೊವೈಡ್ ಮಾಡ್ತಿದ್ದಾರೆ ಬೊಟಾನಿಕಲ್ ಗಾರ್ಡನ್ ಏನು ಮಾಡ್ತಿದೆ ಇನ್ಫಾರ್ಮೇಷನ್ನ ಪ್ರೊವೈಡ್ ಮಾಡ್ತಿದೆ. ನೋಡಿ ಹೇಗಿದೆ ಸ್ಪೆಷಾಲಿಟಿ ಅಂತ. ಸಮ್ ಟೈಮ್
ಈ ಎಲ್ಲ ಸ್ಪೆಷಲ್ ಟೈಪ್ ಆಫ್ ವೆರೈಟಿನ ಇಲ್ಲಿ ಕಲೆಕ್ಟ್ ಮಾಡಿದ್ದಾರೆ. ನಾವು ಪ್ರತಿಯೊಂದು ವೆರೈಟಿ ಒಂದೊಂದು ಊರಲ್ಲಿ ಪ್ರೆಸೆಂಟ್ ಇರುತ್ತೆ. ಅದನ್ನು ನಾವು ನೋಡಬೇಕಂದ್ರೆ ಪ್ರತಿ ಊರಿಗೂ ವಿಸಿಟ್ ಮಾಡಬೇಕಾಗತ್ತೆ. ಈ ಬೊಟಾನಿಕಲ್ ಗಾರ್ಡನಲ್ಲಿ ಏನು ಮಾಡ್ತಾರೆ ಅಂದರೆ ತುಂಬ ಎಂಡೇಂಜರ್ಡ್ ಸ್ಪೀಶೀಸ್, ಅಂದರೆ ಅದರ ಸಂಖ್ಯೆ ತುಂಬ ಕಡಿಮೆ ಆಗ್ತಾ ಇರುತ್ತೆ. ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಎ ಎಂಡೇಂಜರ್ಡ್ ಸ್ಪೀಶೀಸ್. ತುಂಬ ಕಡಿಮೆ ಇರುವಂಥ ಸ್ಪೀಶೀಸ್, ರೇರ್ ಸ್ಪೀಶೀಸ್. ಅಗೇನ್ ರಿಸರ್ಚಿಗೆ ಬೇಕಾಗಿರುವಂಥ ಅಷ್ಟು ಸ್ಪೀಶೀಸ್ನ ಎಲ್ಲಿ ಡೆವಲಪ್ ಮಾಡ್ತಿದ್ದಾರೆ? ಬೊಟಾನಿಕಲ್ ಗಾರ್ಡನಲ್ಲಿ ಡೆವಲಪ್ ಮಾಡ್ತಿರ್ತಾರೆ. ಹಾಗಾಗಿ ನೀವು ಆ ಬೊಟಾನಿಕಲ್ ಗಾರ್ಡನಿಗೆ ಒಂದ್ಸಲಿ ವಿಸಿಟ್ ಮಾಡಿದಾಗ ಏನಾಗುತ್ತೆ, ಆ ಯಾವ ಪ್ಲ್ಯಾಂಟ್ ವೆರೈಟಿ ಇದೆ, ಇಟ್ ಮೇ ಬಿ ರೇರ್ ವೆರೈಟಿ ಆರ್ ಎಂಡೇಂಜರ್ಡ್ ವೆರೈಟಿ ಅಥವಾ ರಿಸರ್ಚ್ಗೆ ಸಪೋರ್ಟ್ ಮಾಡುವಂಥ ವೆರೈಟಿ ಆ ಪ್ಲ್ಯಾಂಟ್ ಇರುತ್ತೆ, ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಇದರ ಸೈಂಟಿಫಿಕ್ ನೇಮ್ ಏನಾಗುತ್ತೆ ನಿಮಗೆ ಗೊತ್ತಾಗುತ್ತೆ. ಪ್ಲಸ್ ಅದ್ರ ಜೊತೆಗೆ ಫ್ಯಾಮಿಲಿ ಬಗ್ಗೆ ಐಡಿಯಾ ಸಿಗುತ್ತೆ. ಇದಿಷ್ಟು ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡಿದಾರು ಬೊಟಾನಿಕಲ್ ಗಾರ್ಡನ್. ದಟ್ ಈಸ್ ದಿ ಮೈನ್ ರೋಲ್ ಆಫ್ ಟ್ಯಾಕ್ಸನಾಮಿಕಲ್ ಏಡ್ಸ್ ಅಂತೇಳಿ ಕರಿತೀವಿ. ಅಂದರೆ ಇದಿಷ್ಟು ಪ್ಲ್ಯಾಂಟ್ನ ನೋಡಬೇಕಿತ್ತು ಅಂದರೆ ನೀವು ಎಲ್ಲೆಲ್ಲೋ ಊರುಗಳಿಗೆ ಹೋಗಬೇಕಿತ್ತು. ಪ್ರತಿಯೊಂದು ಪ್ಲ್ಯಾಂಟು ಒಂದೊಂದು ಲೊಕೇಶನಲ್ಲಿ ಪ್ರೆಸೆಂಟ್ ಇತ್ತು. ಬಟ್ ಇದಿಷ್ಟು ನಾವು ಒಂದು ಕಡೆ ಕಲೆಕ್ಟ್ ಮಾಡಿ ಡೆವಲಪ್ ಮಾಡ್ತೀವಿ. ದಟ್ ಈಸ್ ದಿ ಮೈನ್ ರೋಲ್ ಆಫ್ ಬೊಟಾನಿಕಲ್ ಗಾರ್ಡನ್. ಹಾಗಾದರೆ ನಾವು ನೋಡುವಂಥ ಇಂಪಾರ್ಟೆಂಟ್ ಆರ್ ಫೇಮಸ್ ಬೊಟಾನಿಕಲ್ ಗಾರ್ಡನ್ಸ್ ಯಾವ್ದ್ಯಾವುದು ಅಂದರೆ ಇದನ್ನು ನೀಟಾಗಿ ನೋಟ್ ಮಾಡ್ಕೊಳ್ಳಿ. ದಿ ಬೊಟಾನಿಕಲ್ ಗಾರ್ಡನ್ಸ್, famous botanical gardens: Indian Botanical Garden, Howrah in India; National Botanical Research Institute, Lucknow, India; Botanical Garden at Kew, England. ದಿ ಫೇಮಸ್ ಬೊಟಾನಿಕಲ್ ಗಾರ್ಡನ್ ಅಂತ ನಾವೇನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಓಕೆ, ಇದು ನಿಮ್ಮ ಥರ್ಡ್ ಟ್ಯಾಕ್ಸನಾಮಿಕಲ್ ಏಡ್ಸ್, ದಟ್ ಈಸ್ ದಿ ಬೊಟಾನಿಕಲ್ ಗಾರ್ಡನ್. ಓಕೆ, 3 ಟ್ಯಾಕ್ಸನಾಮಿಕಲ್ ಏಡ್ಸ್ ಕಂಪ್ಲೀಟ್ ಆಗಿದೆ. ದಿ ಫಸ್ಟ್ ಒನ್ ಹರ್ಬೇರಿಯಂ, second one museum, and third one is botanical garden. Next, the fourth one is zoological park. zoological park ಅಂದ್ಕೊಳ್ಳೆ ಝೂ. ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಹೆಸರು ಕೇಳಿರ್ತೀರ. ಮತ್ತು ಮೈಸೂರು ಝೂಗೆ ಎಲ್ಲರೂ ವಿಸಿಟ್ ಮಾಡಿರ್ತೀರ. ಝೂ ಅಂದ್ಕೊಳ್ಳೆ ನಮ್ಮ ಸರೌಂಡಿಂಗಲ್ಲಿ ನಮಗೆ ಫಸ್ಟ್ ನೆನಪಾಗೋದು ಏನು ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಮೈಸೂರು ಝೂ. ಮೈಸೂರು ಝೂ ಅಂದ್ಕೊಳ್ಳೆ ನಂಬರ್ ಆಫ್ ಅನಿಮಲ್ ಕಲೆಕ್ಷನ್ಸ್ ಇದೆ. ಅನಿಮಲ್ ಕಲೆಕ್ಷನ್ಸ್ನ ನೋಡ್ತೀರಾ, ಮತ್ತು ಬೇರೆ ಬೇರೆ ಥರದ ಬರ್ಡ್ಸ್ ಕಲೆಕ್ಷನ್ಸ್ ಇದೆ. ಇದಿಷ್ಟು ಬಗ್ಗೆ ನಾನು ಹೇಳುತ್ತೆ ಝೂ ನಮಗೆ ಇನ್ಫಾರ್ಮೇಷನ್ನ ಪ್ರೊವೈಡ್ ಮಾಡುತ್ತೆ. ನಮ್ಮ ಟ್ಯಾಕ್ಸನಾಮಿಕಲ್ ಏಡ್ಸಲ್ಲಿ ದಿ ಫೋರ್ತ್ ಟ್ಯಾಕ್ಸನಾಮಿಕಲ್ ಏಡ್ಸ್ ಈಸ್ ಝುವಾಲಜಿಕಲ್ ಪಾರ್ಕ್. ಝುವಾಲಜಿಕಲ್ ಪಾರ್ಕ್ ಆರ್ ಝೂ ಅಂತ ನೋಡ್ಕೊಳ್ಳೆ ದೀಸ್ ಆರ್ ದಿ ಪ್ಲೇಸ್ ವೇರ್ ವೈಲ್ಡ್ ಅನಿಮಲ್ಸ್ ಆರ್ ಕೆಪ್ಟ್ ಇನ್ ಪ್ರೊಟೆಕ್ಟೆಡ್ ಎನ್ವೈರನ್ಮೆಂಟ್ಸ್ ಅಂಡರ್ ಹ್ಯೂಮನ್ ಕೇರ್ ಆ್ಯಂಡ್ ವಿಚ್ ಎನೇಬಲ್ ಅಸ್ ಟು ಲರ್ನ್ ಅಬೌಟ್ ದೇರ್ ಫುಡ್ ಹ್ಯಾಬಿಟ್ಸ್ ಆ್ಯಂಡ್ ಬಿಹೇವಿಯರ್. ಅಂದರೆ ಇಲ್ಲೇನು ಮಾಡ್ತಿದ್ದೀವಿ ಅಂದರೆ ನೀವು ಯಾವಾಗ ಝೂಗೆ ವಿಸಿಟ್ ಮಾಡ್ತೀರಾ, ಆಲ್ ದಿ ಅನಿಮಲ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ಆ್ಯನ್ ಪ್ರೊಟೆಕ್ಟೆಡ್ ಎನ್ವೈರ್ಮೆಂಟಲ್ ಕಂಡೀಷನ್. ಪ್ರೊಟೆಕ್ಟೆಡ್ ಎನ್ವೈರ್ಮೆಂಟಲ್ ಕಂಡೀಷನ್ಸಲ್ಲಿ ಪ್ರೆಸೆಂಟ್ ಇದೆ ಅಂಡರ್ ದಿ ಹ್ಯೂಮನ್ ಕೇರ್. ಅದರ ಕಂಪ್ಲೀಟ್ ಮೇಂಟೈನ್ ಮಾಡ್ತಿರೋದು ಯಾರು? ಹ್ಯೂಮನ್ ಕೇರ್ಲಿ ಏನಾಗ್ತಿದೆ, ಝೂ ಏನಾಗುತ್ತೆ ಮೇಂಟೈನ್ ಆಗ್ತಿದೆ. ಇಂಪಾರ್ಟೆಂಟ್ ಥಿಂಗ್. ಆ್ಯಂಡ್ ದಿಸ್ ಝೂ ವಿಚ್ ಪ್ರೊವೈಡ್ ಇನ್ಫಾರ್ಮೇಷನ್ ಅಬೌಟ್ ದಿ ಫುಡ್ ಹ್ಯಾಬಿಟ್ ಆಫ್ ಅನಿಮಲ್ಸ್ ಆ್ಯಂಡ್ ಆಲ್ಸೋ ಬಿಹೇವಿಯರ್ ಆಫ್ ಅನಿಮಲ್. ಅಂದರೆ ಆ ಝೂವಿಂದ ನಮಗೇನು ಬೆನಿಫಿಟ್ ಸಿಗ್ತಿದೆ ಅಂದರೆ ಆ ಅನಿಮಲ್ಸ್ಗಳ ಫುಡ್ ಹ್ಯಾಬಿಟ್ ಯಾವ ಥರ ಇದೆ, ಒಂದು ಇಂಪಾರ್ಟೆಂಟ್ ಥಿಂಗ್. ಅದೇ ಥರ ಅನಿಮಲ್ ಬಿಹೇವಿಯರ್ ಯಾವ ಥರ ಇದೆ ತಿಳ್ಕೊಳ್ಳೋಕೆ ಏನು ಮಾಡುತ್ತೆ, ಝೂ ನಮಗೇನು ಮಾಡುತ್ತೆ, ಸಪೋರ್ಟ್ ಮಾಡುತ್ತೆ. ಅಂದರೆ ಇಲ್ಲಿ ನೋಡಿ, ಈಗ ಅಷ್ಟು ಅನಿಮಲ್ಸ್ಗಳನ್ನ ನೀವು ನೋಡಬೇಕಿತ್ತು ಅಂದರೆ ಬೇರೆ ಬೇರೆ ಏರಿಯಾಗೆ ಹೋಗಿ ಏನು ಮಾಡಬೇಕಿತ್ತು, ವಿಸಿಟ್ ಮಾಡಬೇಕಿತ್ತು. ಬಟ್ ಇಲ್ಲಿ ನೋಡಿ, ಅಷ್ಟು ಅನಿಮಲ್ಸ್ನ ಏನು ಮಾಡ್ತೀರಾ, ಒಂದು ಪ್ರೊಟೆಕ್ಟೆಡ್ ಎನ್ವೈರ್ಮೆಂಟಲ್ ಕಂಡೀಷನ್ಸಲ್ಲಿ ಡೆವಲಪ್ ಮಾಡ್ತಿದ್ದಾರೆ ಅಂಡರ್ ಹ್ಯೂಮನ್ ಕೇರ್. ಆ್ಯಂಡ್ ದಟ್ ಝೂ ಪ್ರೊವೈಡ್ಸ್ ದಿ ಇನ್ಫಾರ್ಮೇಷನ್ ಅಬೌಟ್ ಫುಡ್ ಹ್ಯಾಬಿಟ್ ಆಫ್ ಅನಿಮಲ್ಸ್ ಆ್ಯಂಡ್ ಆಲ್ಸೋ ಬಿಹೇವಿಯರ್ ಬಗ್ಗೆ ಏನು ಮಾಡ್ತಿದೆ, ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡ್ತಿದೆ. ದಟ್ ಏರಿಯಾ ಈಸ್ ಕನ್ಸಿಡರ್ಡ್ ಆಸ್ ಎ ಝುವಾಲಜಿಕಲ್ ಪಾರ್ಕ್ ಅಂತೇಳಿ ಏನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ನೆಕ್ಸ್ಟ್ ನೋಡಿ, ಝುವಾಲಜಿಕಲ್ ಪಾರ್ಕ್ ಅಂದ್ಕೂಡಲೇ ದಿ ಝೂ ಇನ್ ಇಂಡಿಯಾ ಆರ್ ಮೇಂಟೈನ್ಡ್ ಬೈ ದಿ ಸೆಂಟ್ರಲ್ ಝೂ ಅಥಾರಿಟಿ ಆಫ್ ಇಂಡಿಯಾ. ಮೈನಾಗಿ ಎಲ್ಲ ಝೂಗಳನ್ನ ಮೇಂಟೈನ್ ಮಾಡ್ತಾ ಇರೋದು ಯಾರು ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಸೆಂಟ್ರಲ್ ಝೂ ಅಥಾರಿಟಿ ಆಫ್ ಇಂಡಿಯಾ ಏನು ಮಾಡ್ತಾಯಿದೆ, ಮೇಂಟೈನ್ ಮಾಡ್ತಾಯಿದೆ. ಅಂದರೆ ಇನ್ನೊಂದು ಇನ್ಫಾರ್ಮೇಷನ್ ನೋಡಿ, ಇದು ಝೂದ 2 ಫೋಟೋಗ್ರಫಿ ಇದೆ. ಇಲ್ಲಿ ನಿಮಗೆ ಕಾಣಿಸ್ತಿದೆ, ಒಂದು ಜಿರಾಫೆ ಇದೆ ಆ್ಯಂಡ್ ಸೆಕೆಂಡ್ ಒನ್ ಈಸ್ ರೈನೋಸರಸ್ನ ಏನು ಮಾಡ್ತಿದ್ರು, ಅಬ್ಸರ್ವ್ ಮಾಡ್ತಿದ್ರು. ಅಂದರೆ ಇಲ್ಲಿ ನೋಡಿ, ಇಂಪಾರ್ಟೆಂಟ್ ಥಿಂಗ್, ನಾವೇನು ಝೂವಲ್ಲಿ ಅನಿಮಲ್ಸ್ಗಳು ನೋಡ್ತಿದ್ದೀವಿ, ಅನಿಮಲ್ಸ್ನ ನಾವೇನು ಮಾಡ್ತಿದ್ದೀವಿ, ಒಂದು ಪ್ರೊಟೆಕ್ಟೆಡ್ ಏರಿಯಾದಲ್ಲಿ ಡೆವಲಪ್ ಮಾಡ್ತಾಯಿದ್ದೀವಿ ಅಂಡರ್ ಹ್ಯೂಮನ್ ಕೇರ್. ಈ ಝೂದು ನಮಗೆ ಬೆನಿಫಿಟ್ಸ್ ಏನು ಅಂದರೆ ವಿಚ್ ಈಸ್ ಹೆಲ್ಪ್ಫುಲ್ ಫಾರ್ ಕನ್ಸರ್ವೇಷನ್ ಆಫ್ ಅನಿಮಲ್ಸ್. ಅನಿಮಲ್ಗಳನ್ನ ಏನು ಮಾಡ್ಬೋದು, ಕನ್ಸರ್ವ್ ಮಾಡ್ಬೋದು. ಒಂದು ಇಂಪಾರ್ಟೆಂಟ್ ಥಿಂಗ್, ಕಲೆಕ್ಷನ್ ಆಫ್ ಎಂಡೇಂಜರ್ಡ್ ಸ್ಪೀಶೀಸ್. ಅಂದರೆ ಎನ್ವೈರ್ಮೆಂಟಲ್ಲಿ ಕೆಲವೊಂದು ಅನಿಮಲ್ಸ್ಗಳ ನಂಬರ್ ಯಾವಾಗ ಕಡಿಮೆ ಆಗೋಕ್ಕೆ ಶುರುವಾಗುತ್ತೆ, ಆ ಥರದ ಎಂಡೇಂಜರ್ಡ್ ಅನಿಮಲ್ಸ್ಗಳನ್ನ ಏನು ಮಾಡ್ತಾರೆ, ತಂದು ಸ್ಟೋರ್ ಮಾಡ್ತಾರೆ. ಅದರ ಜೊತೆಗೆ ರೇರ್ ಸ್ಪೀಶೀಸ್, ಎಲ್ಲೂ ಸಿಗದಿರುವಂಥ ಬಹಳ ಕಡಿಮೆ ನಂಬರ್ ಇರುವಂಥ ರೇರ್ ಸ್ಪೀಶೀಸ್ನ ಏನು ಮಾಡ್ತಾರೆ, ಝೂ ಅಲ್ಲಿ ತಂದು ಪ್ರೊಟೆಕ್ಟ್ ಮಾಡ್ತಾರೆ. ದಟ್ ಈಸ್ ದಿ ಮೈನ್ ಇಂಪಾರ್ಟೆನ್ಸ್ ಆಫ್ ಝೂ ಅಂತೇಳಿ ಕರಿತೀವಿ. ಒಂದು
ಕನ್ಸರ್ವೇಷನ್ ಪರ್ಪಸ್, ಪ್ರೊಟೆಕ್ಷನ್ ಆಫ್ ಎಂಡೇಂಜರ್ಡ್ ಸ್ಪೀಶೀಸ್ ಆ್ಯಂಡ್ ಕಲೆಕ್ಷನ್ ಆಫ್ ರೇರ್ ಸ್ಪೀಶೀಸ್ನ ನಾವೇನು ಮಾಡ್ತೀವಿ ಝೂಗಳಲ್ಲಿ ಕಲೆಕ್ಟ್ ಮಾಡ್ತೀವಿ. ದಿಸ್ ಇಸ್ ಅಬೌಟ್ ದಿ ಝುವಾಲಜಿಕಲ್ ಪಾರ್ಕ್. ಓಕೆ, ದಿ ನೆಕ್ಸ್ಟ್ ಒನ್ ಕೀ. ದಿ ಫಿಫ್ತ್ ಟ್ಯಾಕ್ಸೋನಮಿಕಲ್ ಏಡ್ ಈಸ್ ಕೀ. ದಿ ಕೀ ಅಂದ ಕೂಡಲೇ ನೋಡಿ, ಟ್ಯಾಕ್ಸೋನಮಿಕಲ್ ಏಡ್ ವಿಚ್ ಹೆಲ್ಪ್ಫುಲ್ ಇನ್ ಐಡೆಂಟಿಫೈಯಿಂಗ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಬೇಸ್ಡ್ ಆನ್ ಸಿಮಿಲರ್ ಆ್ಯಂಡ್ ಡಿಸಿಮಿಲರ್ ಫೀಚರ್ಸ್. ಅಂದರೆ ಕೀಯಲ್ಲಿ ಮೈನ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂದರೆ ಪ್ಲಾಂಟ್ಸ್ ಮತ್ತು ಅನಿಮಲ್ಸ್ಗಳನ್ನ ಐಡೆಂಟಿಫೈ ಮಾಡ್ತಿದ್ದೀವಿ. ಯಾವ ಬೇಸಿಸ್ ಮೇಲೆ ಅಂದರೆ ಆನ್ ದಿ ಬೇಸಿಸ್ ಆಫ್ ಸಿಮಿಲಾರಿಟಿ ಆ್ಯಂಡ್ ಡಿಸಿಮಿಲಾರಿಟಿ. ಸಿಮಿಲಾರಿಟಿ ಮತ್ತು ಡಿಸಿಮಿಲಾರಿಟಿ ಬೇಸಿಸ್ ಮೇಲೆ ಅನಿಮಲ್ಸ್ಗಳನ್ನ ಅಥವಾ ಪ್ಲಾಂಟ್ಸ್ಗಳನ್ನ ಐಡೆಂಟಿಫೈ ಮಾಡ್ತಿದ್ದೀವಿ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಕೀ ಅಂತೇಳಿ ನಾವೇನು ಮಾಡ್ತೀವಿ ಐಡೆಂಟಿಫೈ ಮಾಡ್ತೀವಿ. ಓಕೆ, ಇದರಲ್ಲಿ ಪಾಯಿಂಟ್ ಈಗ ಫಾರ್ ಎಕ್ಸಾಂಪಲ್ ಏನಾಗುತ್ತೆ, ಸಿಂಪಲ್ ಆಗಿ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ತೀರಾ ಅಂದರೆ, ಈಗ ನೀವೊಂದು ಏರಿಯಾದಲ್ಲಿ ಹೋಗ್ತಾ ಇದ್ದೀರಾ. ಏರಿಯಾದಲ್ಲಿ ಹೋಗ್ಬೇಕಾದ್ರೆ ಏನಾಗುತ್ತೆ, ಯಾವುದೋ ಒಂದು ಅನಿಮಲ್ಸ್ಗಳನ್ನ ನೋಡ್ತೀರಾ ಅಥವಾ ಒಂದು ಅನಿಮಲ್ನ ನೋಡಿದ್ವಿ. ಅನಿಮಲ್ನ ನೀವು ನೋಡ್ಬೇಕಾದ್ರೆ ಏನು ಮಾಡ್ತೀರಾ, ಅದನ್ನು ಐಡೆಂಟಿಫೈ ಮಾಡ್ತೀರಾ. ಐಡೆಂಟಿಫೈ ಮಾಡ್ತಾ ನೀವೇ ಕೆಲವೊಂದು ಫೀಚರ್ಸ್ಗಳನ್ನ ಯೂಸ್ ಮಾಡ್ತೀರಾ. ಫೀಚರ್ಸ್ ಏನು ಅಂದರೆ ಈ ಥರದ ಕ್ಯಾರೆಕ್ಟರ್ಸ್ ಇದೆ, ಈ ಥರ ಕ್ಯಾರೆಕ್ಟರ್ಸ್ ಇರೋದ್ರಿಂದ ಅನಿಮಲ್ ಅಂತ ಐಡೆಂಟಿಫೈ ಮಾಡ್ತಾರೆ. ಅಂದರೆ ಅಲ್ಲಿ ಐಡೆಂಟಿಫೈ ಆಗಿದ್ದು ಆನ್ ದಿ ಬೇಸಿಸ್ ಆಫ್ ಸಿಮಿಲಾರಿಟಿ ಆ್ಯಂಡ್ ಡಿಸಿಮಿಲಾರಿಟಿ. ನಿಮಗೆ ಗೊತ್ತಿರುವಂಥ ಸಿಮಿಲರ್ ಕ್ಯಾರೆಕ್ಟರ್ ಬೇಸಿಸ್ ಮೇಲೆ ಅಗೇನ್ ಡಿಸಿಮಿಲರ್ ಕ್ಯಾರೆಕ್ಟರ್ ಬೇಸಿಸ್ ಮೇಲೆ ಏನು ಮಾಡ್ತೀರಾ, ಆರ್ಗ್ಯಾನಿಸಮ್ನ ಐಡೆಂಟಿಫೈ ಮಾಡ್ತೀರಾ. ದಟ್ ಈಸ್ ದಿ ಕೀ ಕ್ಯಾರೆಕ್ಟರ್ ಅಂತ ನಾವೇನು ಮಾಡ್ತೀವಿ ಐಡೆಂಟಿಫೈ ಮಾಡ್ತೀವಿ ಕೆಲವೊಂದು ಟೈಮು. ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ ತಮ್ಮ ಜೊತೆಯಲ್ಲೇ ಕೆಲವೊಂದು ಕೀ ಬುಕ್ನ ಇಟ್ಕೊಂಡಿರ್ತಾರೆ. ಕೀ ಬುಕ್ಕಿಂದ ಏನು ಅಂದರೆ ಆ ಕೀ ಬುಕ್ಕಲ್ಲಿ ಎಲ್ಲ ಅನಿಮಲ್ಸ್ ಬಗ್ಗೆ ಇನ್ಫಾರ್ಮೇಷನ್ ಇರುತ್ತೆ. ಸಮ್ ಟೈಮ್ ಎಲ್ಲೋ ಒಂದು ಕಡೆ ಟ್ರಾವೆಲ್ ಮಾಡ್ತಿರ್ತೀರ, ನಿಮಗೆ ಅಚಾನಕ್ಕಾಗಿ ಯಾವುದೋ ಒಂದು ಅನಿಮಲ್ ಸಿಕ್ತು. ಅನಿಮಲ್ನ ನೋಡ್ತೀರಾ, ನಿಮ್ಮ ಹತ್ರ ಇರುವಂಥ ಕೀ ಬುಕ್ನ ಓಪನ್ ಮಾಡಿ ಅದ್ರ ಜೊತೆ ಮ್ಯಾಚ್ ಮಾಡ್ತೀರಾ. ಮ್ಯಾಚ್ ಮಾಡಿದಾಗ ಏನಾಯಿತು, ಆ ಕೀ ಬುಕ್ ಕಂಪ್ಲೀಟಾಗಿ ಏನು ಮಾಡ್ತು, ಅನಿಮಲ್ ಬಗ್ಗೆ ಇನ್ಫಾರ್ಮೇಷನ್ ಸಿಕ್ತು. ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಎ ಕೀ ಅಂತೇಳಿ ನಾವೇನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಹಾಗಾದರೆ ಕೀಯಲ್ಲಿ ನೋಡಿ ಎರಡು ಇಂಪಾರ್ಟೆಂಟ್ ಥಿಂಗ್ ನೋಡ್ತೀವಿ. ಒನ್ ಈಸ್ ಕಪ್ಲೆಟ್ಸ್ ಆ್ಯಂಡ್ ಅನದರ್ ಒನ್ ಈಸ್ ಲೀಡ್ಸ್ ಅಂತೇಳಿ ಏನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಕಪ್ಲೆಟ್ಸ್ ಅಂದರೆ ದಿ ಪೈರ್ ಆಫ್ ಕಾಂಟ್ರಾಸ್ಟಿಂಗ್ ಆರ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ ವಿಚ್ ಆರ್ ಪ್ರೆಸೆಂಟ್ ಇನ್ ಪೇರ್ಸ್, ದಟ್ ಒನ್ ಈಸ್ ಕಾಲ್ಡ್ ಕಪ್ಲೆಟ್ಸ್ ಅಂತೇಳಿ ಕರಿತೀವಿ. ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ ಪ್ರೆಸೆಂಟ್ ಇನ್ ಪೇರ್ಸ್, ದಟ್ ಒನ್ ಈಸ್ ಕಾಲ್ಡ್ ಕಪ್ಲೆಟ್ಸ್ ಅಂತೇಳಿ ಕರಿತೀವಿ. ಚಾಯ್ಸ್ ಬಿಟ್ವೀನ್ ಟು ಅಪೋಸಿಟ್ ಆಪ್ಷನ್ ಅಂದರೆ ಇಲ್ಲಿ ನೋಡಿ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ಪೇರ್, ಪೇರಲ್ಲಿ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸು ಪ್ರೆಸೆಂಟ್ ಇದೆ. ಚಾಯ್ಸ್ ಬಿಟ್ವೀನ್ ಟು ಅಪೋಸಿಟ್ ಆಪ್ಷನ್. ಚಾಯ್ಸ್ ಬಿಟ್ವೀನ್ ಟು ಅಪೋಸಿಟ್ ಆಪ್ಷನ್ ಅಂದರೆ ಇಲ್ಲಿ ಯಾವ ಥರ ಅಂದರೆ ಎರಡು ಕಾಂಟ್ರಾಸ್ಟಿಂಗ್ ಅಂದರೆ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸು ಪ್ರೆಸೆಂಟ್ ಇದೆ. ಇಲ್ಲಿ ನೀವು ಐಡೆಂಟಿಫೈ ಮಾಡ್ತಾ ಹೇಗೆ ಮಾಡ್ತೀರಾ ಅಂದರೆ ಒಂದು ಸಿಮಿಲಾರಿಟಿ ಬೇಸಿಸ್ ಮೇಲೆ ಡಿಸಿಮಿಲಾರಿಟಿ ಬೇಸಿಸ್ ಮೇಲೆ. ಈಗ ಕ್ಯಾರೆಕ್ಟರ್ ಮ್ಯಾಚ್ ಆಯಿತು ಅಂದರೆ ಕಂಪ್ಲೀಟಾಗಿ ಅದನ್ನು ಆಕ್ಸೆಪ್ಟ್ ತೊಗೊಳ್ತೀರಾ. ಸಮ್ ಟೈಮ್ ಕ್ಯಾರೆಕ್ಟರ್ ಮ್ಯಾಚ್ ಆಗಲಿಲ್ಲ ಅಂದರೆ ಅದನ್ನೇನು ಮಾಡ್ತೀರಾ, ರಿಜೆಕ್ಟ್ ಮಾಡ್ತೀರಾ. ಅಂದರೆ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ನ ಚೂಸ್ ಮಾಡಿದ್ವಿ. ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ನ ಚೂಸ್ ಮಾಡಿ ಅಗೇನ್ ನೀವು ಅಲ್ಲಿ ಚಾಯ್ಸ್ ಮಾಡೋದು ಯಾವ್ದು ಅಂದರೆ ಟು ಅಪೋಸಿಟ್ ಆಪ್ಷನ್ ಬೇಸಿಸ್ ಮೇಲೆ. ಅಪೋಸಿಟ್ ಆಪ್ಷನ್ಸಲ್ಲಿ ಏನು ಮಾಡ್ತೀವಿ, ಯಾವುದು ಕ್ಯಾರೆಕ್ಟರ್ ಮ್ಯಾಚ್ ಆಗ್ತಿದೆ ಅದನ್ನು ಅಕ್ಸೆಪ್ಟ್ ಮಾಡ್ತೀರಾ. ಯಾವುದು ಕ್ಯಾರೆಕ್ಟರ್ ಮ್ಯಾಚ್ ಆಗಲಿಲ್ಲ ಅದನ್ನು ನಾವೇನು ಮಾಡ್ತೀವಿ, ರಿಜೆಕ್ಟ್ ಮಾಡ್ತೀವಿ. ದಟ್ ಈಸ್ ದಿ ಐಡೆಂಟಿಫಿಕೇಷನ್ ಅಂತೇಳಿ ಕರಿತೀವಿ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಒಂದು ಅನಿಮಲ್ನ ನೋಡ್ತೀರ ಅಂದರೆ ಅನಿಮಲಲ್ಲಿ ಏನು ಮಾಡ್ತೀರಾ, ಹೋಲಿಕೆಗಳನ್ನ ನೋಡ್ತೀರಾ. ಹೋಲಿಕೆಗಳನ್ನೆಲ್ಲ ನೋಡಿ ಓಕೆ ಕ್ಯಾರೆಕ್ಟರ್ ಎಲ್ಲ ಮ್ಯಾಚ್ ಆಯಿತು ಅಂತ ಅದನ್ನು ಅಕ್ಸೆಪ್ಟ್ ಮಾಡ್ತೀರಾ. ಸಮ್ ಟೈಮ್ ಕ್ಯಾರೆಕ್ಟರ್ ಮ್ಯಾಚ್ ಆಗಿಲ್ಲ ಅಂದರೆ ಇದು ಯಾವುದೋ ಬೇರೆ ಅನಿಮಲ್ ಅಂತ ಏನು ಮಾಡ್ತೀರಾ, ಅದನ್ನು ರಿಜೆಕ್ಟ್ ಮಾಡ್ತೀರಾ. ದಟ್ ಈಸ್ ದಿ ಕೀ ಐಡೆಂಟಿಫಿಕೇಷನ್ ಅಂತ ನಾವೇನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಪಾಯಿಂಟ್ ನೋಡಿ, ಈಚ್ ಸ್ಟೇಟ್ಮೆಂಟ್ ಇನ್ ಕೀ ಆರ್ ಕಾಲ್ಡ್ ಲೀಡ್ಸ್ ಅಂತೇಳಿ ಕರಿತೀವಿ. ನಾವು ಕೀಯಲ್ಲಿ ಏನು ಸ್ಟೇಟ್ಮೆಂಟ್ ನಮ್ಗೆ ಕೊಡ್ತೀವಿ, ದಟ್ ಈಚ್ ಸ್ಟೇಟ್ಮೆಂಟ್ಸ್ ಆರ್ ಕನ್ಸಿಡರ್ಡ್ ಆಸ್ ಲೀಡ್ಸ್ ಅಂತೇಳಿ ನಾವೇನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಇಟ್ಸ್ ಅನ್ ವೆರಿ ಇಂಪಾರ್ಟೆಂಟ್ ಥಿಂಗ್. ನೆಕ್ಸ್ಟ್ ಅಬ್ಸರ್ವ್ ಮಾಡ್ತಾ, ಎಕ್ಸಾಂಪಲ್ಸ್ ಆಫ್ ಕೀಸ್ ಆರ್ ಫ್ಲೋರಾ, ಮೊನೋಗ್ರಾಫ್ಸ್, ಮ್ಯಾನ್ಯುಯಲ್ಸ್ ಆ್ಯಂಡ್ ಕೆಟಲಾಗ್ಸ್ ಅಂತೇಳಿ ಕರಿತೀವಿ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ನೋಡಿ, ಕೀಗೆ ಎಕ್ಸಾಂಪಲ್ಸ್ ನೋಡೋದಾಗ ಏನೇನು ಎಕ್ಸಾಂಪಲ್ ಸಿಕ್ತು ಅಂದರೆ ಫ್ಲೋರಾ ಇದೆ, ಮೊನೋಗ್ರಾಫ್ ಇದೆ, ಮ್ಯಾನ್ಯುಯಲ್ಸ್ ಇದೆ ಆ್ಯಂಡ್ ಕೆಟಲಾಗ್ಸ್ನ ನಾವೇನು ಮಾಡ್ತೀವಿ, ಒಬ್ಸರ್ವ್ ಮಾಡ್ತೀವಿ. ಇಲ್ಲಿ ನೋಡಿ ಫ್ಲೋರಾ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ದಿ ಪ್ಲಾಂಟ್ ವಿಚ್ ಆರ್ ಪ್ರೆಸೆಂಟ್ ಇನ್ ಅನ್ ಪರ್ಟಿಕ್ಯುಲರ್ ಜಿಯೋಗ್ರಫಿಕಲ್ ಏರಿಯಾ, ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಎ ಫ್ಲೋರಾ ಅಂತೇಳಿ ಕರಿತೀವಿ. ದಿ ಪ್ಲಾಂಟ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ಅನ್ ಪರ್ಟಿಕ್ಯುಲರ್ ಜಿಯೋಗ್ರಫಿಕಲ್ ಏರಿಯಾ is called flora. Next, monographs means it is nothing but the study of a particular taxon, that one is called monographs ಅಂತೇಳಿ ಕರಿತೀವಿ. ಮೋನೋ ಅಂತ ಇಂಡಿಕೇಟ್ ಮಾಡ್ತಿದೆ. ದಿ ಸ್ಟಡಿ ಆಫ್ ಪರ್ಟಿಕ್ಯುಲರ್ ಟ್ಯಾಕ್ಸಾನ್ is considered as a monograph. Manuals and catalogs. Manuals and catalogs ಅಂದರೆ it is nothing but identification. ಅಂದರೆ ಅನಿಮಲ್ಸ್ ಅಥವಾ ಪ್ಲಾಂಟ್ಸ್ನ ಐಡೆಂಟಿಫೈ ಮಾಡ್ತೀವಿ ಆನ್ ದಿ ಬೇಸಿಸ್ ಆಫ್ ಕಂಟೈನಿಂಗ್ ಇನ್ಫಾರ್ಮೇಷನ್. ಇನ್ಫಾರ್ಮೇಷನ್ ಏನು ಮಾಡ್ತೀವಿ, ಒಂದು ಕಡೆ ಸ್ಟೋರ್ ಮಾಡಿರ್ತೀವಿ. ಆ ಇನ್ಫಾರ್ಮೇಷನ್ ಬೇಸಿಸ್ ಮೇಲೆ ಆರ್ಗ್ಯಾನಿಸಮ್ನ ನಾವು ಐಡೆಂಟಿಫೈ ಮಾಡ್ತಿದ್ರೆ ಮ್ಯಾನ್ಯುಯಲ್ಸ್ ಮತ್ತು ಕೆಟಲಾಗಿಂದ ನಮಗೇನು ಮಾಡುತ್ತೆ, ಸಪೋರ್ಟ್ ಮಾಡುತ್ತೆ. ದಿಸ್ ಇಸ್ ಅಬೌಟ್ ದಿ ಲಾಸ್ಟ್ ಒನ್, ದಟ್ ಈಸ್ ಕೀ.
ಓಕೆ, ಇಲ್ಲಿ ನಾವು ಕೀಯಲ್ಲಿ ಅಬ್ಸರ್ವ್ ಮಾಡಿದ ಇಂಪಾರ್ಟೆಂಟ್ ಕೀಗಳು ಯಾವುದ್ಯಾವುದು ಅಂದರೆ ಒನ್ ಈಸ್ ಫ್ಲೋರಾ, ಮೊನೋಗ್ರಾಫ್, ಮ್ಯಾನ್ಯೂಲ್ಸ್ ಆ್ಯಂಡ್ ಕೆಟಲಾಗ್ಸ್ ಅಂತ ನಾವೇನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ದಿಸ್ ಈಸ್ ಅಬೌಟ್ ದಿ ಕಂಪ್ಲೀಟ್ ಟ್ಯಾಕ್ಸೋನಮಿಕಲ್ ಏಡ್ಸ್. ಟ್ಯಾಕ್ಸೋನಮಿಕಲ್ ಏಡ್ಸಲ್ಲಿ ನಾವು ಅಬ್ಸರ್ವ್ ಮಾಡಿದ ಥಿಂಗ್ ಏನೇನು ಅಂದರೆ ಒನ್ ಈಸ್ ಫಸ್ಟ್ ಒನ್ ಯಾವುದು ಹರ್ಬೇರಿಯಂ. ಮೈನಾಗಿ ಹರ್ಬೇರಿಯಮಲ್ಲಿ ಪ್ಲ್ಯಾಂಟ್ ಕಲೆಕ್ಷನ್ ಬಂತು. ಕಲೆಕ್ಟ್ ಮಾಡಿರುವಂಥ ಅಷ್ಟು ಪ್ಲ್ಯಾಂಟ್ಸ್ನ ಎಲ್ಲಿ ಪ್ರಿಸರ್ವ್ ಮಾಡ್ತಿದ್ದೀರಾ, ಶೀಟ್ ಮೇಲೆ, ದಟ್ಸ್ ವೈ ದೇ ಆರ್ ಕನ್ಸಿಡರ್ ಆಸ್ ಎ ಹರ್ಬೇರಿಯಂ. ಸೆಕೆಂಡ್ ಒನ್ ಮ್ಯೂಸಿಯಂ, ಪ್ಲ್ಯಾಂಟ್ ಆರ್ ಅನಿಮಲ್ ಸ್ಪೆಸಿಮನ್ನ ಕಲೆಕ್ಟ್ ಮಾಡಿದ್ವಿ, ಐಡೆಂಟಿಫಿಕೇಷನ್ ಆರ್ ಸ್ಟಡಿ ಮತ್ತು ರೆಫರೆನ್ಸ್ ಪರ್ಪಸ್ಗೆ ಮ್ಯೂಸಿಯಂ ಅಂತ ಕರೆದ್ರಿ. ನೆಕ್ಸ್ಟ್ ಥರ್ಡ್ ಒನ್ ಬೊಟಾನಿಕಲ್ ಗಾರ್ಡನ್, ದಿ ಸ್ಪೆಷಲ್ ಪ್ಲ್ಯಾಂಟ್ಸ್, ಎಂಡೇಂಜರ್ಡ್ ಪ್ಲ್ಯಾಂಟ್ಸ್, ಆ ರೇರ್ ಸ್ಪೀಷೀಸ್ನೆಲ್ಲ ಏನು ಮಾಡ್ತಿದ್ದೀರಾ, ಪ್ರೊಟೆಕ್ಟ್ ಮಾಡ್ತಿದ್ದೀರಾ ಇನ್ ಅ ಪರ್ಟಿಕ್ಯುಲರ್ ಏರಿಯಾ, ದಟ್ ಒನ್ ಇಸ್ ಕನ್ಸಿಡರ್ ಆಸ್ ಎ ಗಾರ್ಡನ್ ಅಂತೇಳಿ ಕರೆದ್ವಿ. ಝೂ ಆರ್ ಝೂಯಾಲಜಿಕಲ್ ಪಾರ್ಕ್, ಝೂ ಆರ್ ಝೂಯಾಲಜಿಕಲ್ ಪಾರ್ಕಲ್ಲಿ ಮೈನಾಗಿ ನೋಡಿದ್ದು ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಅನಿಮಲ್ಸ್ ಆರ್ ಪ್ರೊಟೆಕ್ಟೆಡ್ ಅಂಡರ್ ಹ್ಯೂಮನ್ ಕೇರ್. ಅಗೇನ್ ಯಾವ ಪರ್ಪಸ್ಸಿಗೆ ಅಂದರೆ ಒನ್ ಈಸ್ ಫಾರ್ ಫುಡ್ ಹ್ಯಾಬಿಟ್, ಅನಿಮಲ್ನ ಫುಡ್ ಹ್ಯಾಬಿಟ್ನ ತಿಳ್ಕೊಳ್ಳೋಕ್ಕೆ, ಆ್ಯಂಡ್ ಅನದರ್ ಒನ್ ಈಸ್ ಅದರ ಬಿಹೇವಿಯರ್ನ ಸ್ಟಡಿ ಮಾಡೋಕ್ಕೆ, ಆ್ಯಂಡ್ ಲಾಸ್ಟ್ ಒನ್ ಈಸ್ ಕೀ ಐಡೆಂಟಿಫಿಕೇಷನ್ ಆಫ್ ಪ್ಲ್ಯಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಆನ್ ದಿ ಬೇಸಿಸ್ ಆಫ್ ಸಿಮಿಲಾರಿಟಿ ಆ್ಯಂಡ್ ಡಿಸಿಮಿಲಾರಿಟಿ ಫೀಚರ್ಸ್ ಬೇಸಿಸ್ ಮೇಲೆ ಐಡೆಂಟಿಫೈ ಮಾಡಿದ್ರೆ ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಎ ನಾವೇನಂತ ಕರಿತೀವಿ, ಕೀ ಅಂತೇಳಿ ಕರಿತೀವಿ. ಕೀಯಲ್ಲಿ ಎರಡು ಟರ್ಮ್ ಇಂಪಾರ್ಟೆಂಟ್, ಒನ್ ಈಸ್ ಕಪ್ಲೆಟ್ಸ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಲೀಡ್ಸ್. ಆ್ಯಂಡ್ ಲಾಸ್ಟ್ ದಿ ಇಂಪಾರ್ಟೆಂಟ್ ಕೀಸ್ ಆರ್ ಫ್ಲೋರಾ, ಮೊನೋಗ್ರಾಫ್, ಮ್ಯಾನ್ಯೂಲ್ಸ್ ಆ್ಯಂಡ್ ಕೆಟಲಾಗ್ ಅಂತ ನಾವೇನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ದಿಸ್ ಇಸ್ ಅಬೌಟ್ ದಿ ಟ್ಯಾಕ್ಸಾನಮಿಕಲ್ ಏಡ್ಸ್. ಥ್ಯಾಂಕ್ ಯು.